Hello guys, welcome to the Humble Trader YouTube channel presents the Anonymous Trader Stop. ಈ ಸೀರೀಸ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಗಳ ಜೊತೆ ತಿಳ್ಕೊಳ್ತಾ ಹೋಗ್ತೀರಾ. ನಮ್ಮ ಪ್ರತಿಯೊಂದು ವಿಡಿಯೋಗಳು ಸಹ ಎಜುಕೇಶನ್ ಪರ್ಪಸ್ ಮಾತ್ರ ಆಗಿರುತ್ತೆ. ದಿ ಡಾರ್ಕ್ ಟ್ರುತ್ಸ್ ಆಫ್ ಆಪ್ಷನ್ ಟ್ರೇಡಿಂಗ್. ಸೊ ಮಾರ್ಕೆಟ್ ಅಲ್ಲಿ ಏನೇನು ಡಾರ್ಕ್ ಟ್ರುತ್ಸ್ ಗಳಿದೆ, ಮಾರ್ಕೆಟ್ ಬಗ್ಗೆ ಮಿತ್ಸ್ ಏನಿದೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವೇನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಆಪ್ಷನ್ ಟ್ರೇಡಿಂಗ್ ಡಾರ್ಕ್, ಅದ್ರ ಬಗ್ಗೆ ತಿಳ್ಕೊಂಡ್ರೆ ಎಲ್ಲವೂ ಡಾರ್ಕ್ ಟ್ರೂತ್ ಆಗ್ಬಿಡ್ತವೆ. ಯಾಕಂದ್ರೆ ಡೆರಿವೇಟಿವ್ ಮಾರ್ಕೆಟ್ ಕಂಟ್ರೋಲ್ ಮಾಡೋದೇ ದೊಡ್ಡ ದೊಡ್ಡ ಜನಗಳ ಆಪರೇಟರ್ಗಳು ಅಂತಾರಲ್ಲ, ಹೌದು. ಅದೇನೆ ಹೇಳಿ ಸ್ಪೆಸಿಫಿಕ್ ಆಗಿ ಏನು ಅನ್ನೋದನ್ನ ತೆಕ್ಕೊಂಡು ಕೂತ್ಕೊಂಡ್ರೆ ಬರ್ತೇವೆ ಒಂದೊಂದೇ ಆಚೆ. ಸ್ಪೆಸಿಫಿಕ್ ಆಗಿ ಅಂದ್ರೆ ಇವಾಗ ಬಯರ್ಸ್ ಗಳನ್ನೆಲ್ಲ ಸೆಲ್ಲರ್ಸ್ ಕಳ್ರ ತರ ನೋಡ್ತಾರೆ. ಬಯರ್ಸ್ ನ ಸೆಲ್ಲರ್ಸ್ ಕಳ್ರ ತರ ನೋಡ್ತಾರೆ. ಓಕೆ, ಆಮೇಲೆ ಅದೊಂದು ಡಾರ್ಕ್ ಟ್ರುತ್. ಯಾರೇ ಸೆಲ್ಲರ್ಸ್ ಹತ್ರ ಹೋಗ್ಬಿಟ್ಟು ಸರ್ ನಾನು ಆಪ್ಷನ್ ಬೈಯರ್ ಅಂದ್ರೆ ಅವ್ರು ನೋಡೋ ರೀತಿ ಇರುತ್ತಲ್ಲ, ಆಪ್ಷನ್ ಬೈಯರ್ ಕಾಂಟೆಕ್ಸ್ಟ್ ಅಲ್ಲಿ ನೋಡ್ತಾರೆ. ಅಲ್ಲ, ಗಲ್ದಲ್ಲಿ ವ್ಯಾಪಾರ ಮಾಡಕ್ ಕೂತವನ್ ಗಿರಾಕಿನ್ ಕಳ್ಳ ಅಂದ್ರೆ ಹೆಂಗಾಗತ್ತೆ ಹೇಳಿ? ದಿನಸಿ ಅಂಗಡಿ ವ್ಯಾಪಾರ ಮಾಡೋನ್ಗು ಬಾರಲ್ಲಿ ವ್ಯಾಪಾರ ಮಾಡೋನ್ಗು ಒಂದು ವ್ಯತ್ಯಾಸ ಇರುತ್ತೆ. ಬಾರವನಿಗೆ ಲೈಸೆನ್ಸ್ ಸಿಕ್ಕಿರುತ್ತೆ, ಅವನಿಗೆ ಕಾಂಪಿಟೇಟರ್ಸ್ ಲಿಮಿಟೆಡ್ ಜನ ಇರ್ತಾರೆ. ಈ ದಿನಸಿ ಅಂಗಡಿ ಎಲ್ಲ ಹಂಗಲ್ಲ. ದಿನಸಿ ವ್ಯಾಪಾರ ಮಾಡೋನು ದಿನಸಿ ವ್ಯಾಪಾರ ಮಾಡೋ ತರ ಮಾಡ್ಬೇಕು. ಆಪ್ಷನ್ ಸೆಲ್ಲಿಂಗ್ ಬೆಳಿಗ್ಗೆ ನಾವು ಮಾಡ್ಬೋದು, ಬೈಯರ್ಸ್. ಸೆಲ್ಲರ್ಸ್ ಬೈಯಿಂಗ್ ಮಾಡಕ್ ಕಷ್ಟ ಆಗತ್ತೆ. ಅವ್ರ ಆಪ್ಷನ್ ಅವ್ರು ಬೈ ಮಾಡ್ತಾರೆ ಆಪ್ಷನ್ಸ್ ಏನಕ್ಕೆ ಇಲ್ಲಿ ಹೆಡ್ಜ್ ಮಾಡಕ್ಕೆ, ಹೆಡ್ಜ್ ಮಾಡ್ತಾರೆ ಅವರು. ಮಾರ್ಕೆಟ್ ಬೆನಿಫಿಟ್ ತಗೊಳಕ್ಕೆ. ಯಾರೋ ಕಳ್ರು ಯಾರೋ ಇದು ಅಂತಲ್ಲ, ನಾನು ಆಪ್ಷನ್ ಬೈಯರ್, ಹಾರ್ಡ್ ಕೋರ್ ಆಪ್ಷನ್ ಬೈಯರ್. ನಾನು ಆಪ್ಷನ್ ಸೆಲ್ಲರ್ಸ್ ಏನು ಈಗ ತುಂಬಾ ಜನರಲ್ ಆಗಿ ಹೇಳ್ತಾರೆ, ಈ ಬುಲ್ಡೋಸರ್ ಎದುರಿಗೆ ಚಿಲ್ಲರೆ ಸಹಾಯ ಕೆಲಸ ಮಾಡ್ತಾರೆ ಅವರು ಅಂತ. ಕರೆಕ್ಟ್ ಎಂಟ್ರಿ, ಕರೆಕ್ಟ್ ಎಕ್ಸಿಟ್ ಕರೆಕ್ಟ್ ಆಗಿ ತಗೊಂತೀನಿ, ನನಗೆ ಇಷ್ಟೇ ನನಗೆ ಅನ್ನೋದು. ಈಗ ಉದಾಹರಣೆ ಇಲ್ಲೇ ಕಾಣ್ತಾ ಇದೆ, ಇದು ಡಿಸ್ಕಸ್ ಮಾಡ್ಬೋದಲ್ವಾ? ಯಾವ್ದು ನಮ್ ನಿಫ್ಟಿ ಚಾರ್ಟ್ ಇಂದ? ಈ ಉದಾಹರಣೆಗೆ ಇಲ್ಲಿ ಎಂಟ್ರಿ ಇತ್ತು ಅಂತಂದ್ರೆ, ಇಲ್ಲಿ ಎಂಟ್ರಿ ಮಾಡ್ದ ಅಂತಂದ್ರೆ ಏನಕ್ ಮಾಡ್ದ ಅನ್ನೋದು ಫಸ್ಟ್ ಪ್ರಶ್ನೆ. ಒಬ್ಬ ಆಪ್ಷನ್ ಬೈಯರ್ ಇದ್ ಮಾಡ್ದ ಅಂದ್ರೆ ಇದು ಎಕ್ಸ್ಪೈರಿ ಇತ್ತು ನಿನ್ನೆ, ಆಯ್ತಾ? ಇದು ದಿನ ಬರಲ್ಲ ಈ ಮೂವ್. ಅದ್ ಹೆಂಗ್ ಮಾಡ್ಬಿಡ್ತಾನೆ ಅಂದ್ರೆ, ಅಪ್ಪ ಟ್ವೀಸರ್ ಟಾಪ್ ಆಗಿದೆ, ಕ್ಲಾಸಿಕ್ ಪ್ಯಾಟರ್ನ್ಸ್ ತಗೊಳ್ಳಿ. ಇದನ್ನೇನೋ ಒಂದು ಪ್ಯಾಟರ್ನ್ ಇದೆ, ಇದು ಯಾವ್ದು ಈ ಕ್ಯಾಂಡ್ಲು ಮೂರದ ಕಾಂಬಿನೇಷನ್ ಒಂದು ಇದೆ ಪ್ಯಾಟರ್ನ್, ಏನೋ ಒಂದು ತುಂಬಾ ಪ್ಯಾಟರ್ನ್ ಟ್ರೇಡ್ ಮಾಡ್ತಾರಲ್ಲ, ಪ್ರೈಸ್ ಆಕ್ಷನ್ ಕತೆ ಬಿಟ್ಟಾಕನ, ಬರೀ ಪ್ಯಾಟರ್ನ್ ಟ್ರೇಡ್ ಮಾಡೋನು ಇಲ್ಲೊಂದು ಟ್ರೇಡ್ ತಗೊಂಡಿರ್ತಾನೆ. ಇಲ್ಲಿ ಆಪ್ಷನ್ ಬೈಯರಿಗೆ ನೀವ್ ಹೇಳ್ತಿರಲ್ಲ ಅನ್ಲಿಮಿಟೆಡ್ ಪ್ರಾಫಿಟ್ ಲಿಮಿಟೆಡ್ ರಿಸ್ಕ್ ಅಂತ, ಅಲ್ಲಿ ವರ್ಕ್ ಆಗಿದೆ. ಎಕ್ಸ್ಪೈರಿ ಹತ್ರ ಇದೆ, ಖಂಡಿತವಾಗ್ಲೂ 22,000 ಪುಟ್ ಅಂತೂ ಶಾರ್ಟ್, 22,000 ಕಾಲ್ ಅಂತೂ ಶಾರ್ಟ್ ಮಾಡ್ರಲ್ಲ ಸೆಲ್ಲರ್ ಇಲ್ಲಿ. ಇಲ್ಲಿ ಈ ಝೋನ್ ಅಲ್ಲಿ 500 ಕಾಲ್ ಶಾರ್ಟ್ ಮಾಡಿರ್ತಾನೆ, ಹೆಚ್ಚು ಅಂದ್ರೆ 450 ಕಾಲ್ ಶಾರ್ಟ್ ಮಾಡಿರ್ತಾನೆ. ಇವನು ಹೋಗ್ಬಿಟ್ಟು ಇಲ್ಲಿಗೆ ಬೀಳುತ್ತೆ ಅಂತ ನೋಡಿ. ಮಾರ್ಕೆಟ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗುತ್ತೆ ಅನ್ನೋದು ಬೈಯರ್ಗೂ ಗೊತ್ತಿಲ್ಲ, ಸೆಲ್ಲರ್ಗೂ ಗೊತ್ತಿಲ್ಲ. ಈಗ ನಾನು ಇನ್ನೂ ಕೇಳಿದ್ರೆ ಆಪರೇಟರ್ಸ್ಗೂ ಗೊತ್ತಿಲ್ಲ. ಬರೀ 1 ನಿಮಿಷದಲ್ಲಿ ಮ್ಯಾನಿಪುಲೇಟ್ ಮಾಡ್ಬೋದು ಅಷ್ಟೇ ಅವರು. ಈಗ ಒಂದು ಆನೆ ಇದೆ ಅನ್ಕೊಳ್ಳಿ. ಮ್ಯಾನಿಪುಲೇಷನ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ನೀವು ಒಬ್ರು ಇದ್ದೀರಾ ಆನೆ ಎದುರಿಗೆ, ಆನೆನ ಎಷ್ಟು ಸೆಕೆಂಡ್ ಮ್ಯಾನಿಪುಲೇಟ್ ಮಾಡ್ಬೋದು? ಡಿಸ್ಟ್ರಾಕ್ಟ್ ಮಾಡ್ತೀನಿ ಅಥವಾ ಆನೆ ನಡ್ಕೊಂಡ್ ಬರ್ತಾ ಇರೋದು ನಿಲ್ಲಿಸ್ತೀನಿ ಅಂದ್ರೆ ಎಷ್ಟೊತ್ತು ನಿಲ್ಲಿಸ್ಬೋದು? ಫ್ಯೂ ಸೆಕೆಂಡ್ಸ್ ಲೆಕ್ಕ ಅಷ್ಟೇ, ಒಂಚೂರು ಏನೋ ಒಂದು ಮೂಮೆಂಟ್ ಅಷ್ಟೇ. ಒಂದ್ ಹೆಜ್ಜೆ ನಿಲ್ಸ್ಬೋದು, ಅದ್ರದ್ದು ಒಂದ್ ಹೆಜ್ಜೆ ಡಿಲೇ ಮಾಡ್ಬೋದು. 10 ಜನ ಇದೀರ ಅಂದ್ರೆ ಒಂದ್ 3-4 ಹೆಜ್ಜೆ ಡಿವಿಯೇಟ್ ಮಾಡಿಸ್ಬೋದು ಅದನ್ನ. ನೀವು ಆನೆ ಮೇಲೆ ಹತ್ ಕೂರಕ್ ಆಗಲ್ಲ ಇಲ್ಲಿ, ಇವನ್ ಆಪರೇಟರ್.
ನಾನು ಮಾತಾಡ್ತಿರೋದು ಹೋಲ್ ಮಾರ್ಕೆಟ್ ಬಗ್ಗೆ, ಯಾವ್ದೋ ಸ್ಟಾಕ್ ಸ್ಪೆಸಿಫಿಕ್ ಅಲ್ಲ. ಸ್ಟಾಕ್ ಅಲ್ಲಿ ಆನೆ ಮೇಲೆ ಹತ್ತು ಕೂತ್ಬಿಟ್ಟಿರ್ತಾರೆ, ಹಾ ಹೌದು. ಅವ್ನ್ ಹತ್ತದವನ್ ಮಾತ್ ಕೇಳುತ್ತ ಆನೆ ಅವಾಗ. ಅದು ಸ್ಟಾಕ್, ಅದು ಆನೆ ಆಗಲ್ಲ ಅವಾಗ. ಅದೇ ಒಂದ್ ಸ್ಟಾಕ್ ಒಂದು ಬೇರೆ ಪ್ರಾಣಿ ಅನ್ಕೊಳ್ಳಿ. ಹಸುಗಾಕಿರೋ ಮುಗ್ದಾರ. ಇರ್ಬೋದು, ಹಾ ಬಟ್ ಆ ರೀತಿ ಮಾಡಕ್ಕಾಗಲ್ಲ ಮ್ಯಾನಿಪುಲೇಷನ್. ಇದು ಉದಾಹರಣೆಗೆ ಈಗ ನಿಮ್ಗೆ ತೋರಿಸ್ತೀನಿ ತಡೀರಿ. ನಿಮಗೆ ಮ್ಯಾನಿಪುಲೇಷನ್ ಏನು ಅನ್ನೋದನ್ನ ಕಾಣ್ಬೇಕು ಅಂದ್ರೆ ಮಿನಿಟ್ಸ್ ಲೆಕ್ಕದಲ್ಲಿ ಮ್ಯಾನಿಪುಲೇಷನ್ ಚೆನ್ನಾಗಿ ಮಾಡ್ತಾರೆ, ಆಯ್ತಾ. ಈ ಅವರ್ಲಿ ಬೇಸಿಸ್ ಅಲ್ಲಿ ದೊಡ್ಡ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಇದ್ ಮಾಡಕ್ಕಾಗಲ್ಲ. ಇಲ್ಲಿ ಸಿಗ್ತಾ, ಸುಮ್ಮನೆ ಹಂಗೆ ಸಿಮ್ಯುಲೇಷನ್ ನೋಡಿ, ಈ ಝೋನ್ ನೋಡ್ಕೊಳ್ಳಿ. ನಂದು ಹೈಲೈಟ್ ಮಾಡ್ಬೇಕಾಗಿರೋ ಝೋನ್ ಇದು. ಓಕೆ. ಏನು ಇದು ICICI ಲಿಕ್ವಿಡಿಟಿ ಇಲ್ಲ ಅಂತ ಹೇಳ್ಬೇಡಿ, ನನ್ ಯಾವ್ದೋ ಇಲ್ಲಿಕ್ವಿಡ್ ಸ್ಟಾಕ್ ತೋರ್ಸಲ್ಲ. ಹೌದು. ICICI ಬ್ಯಾಂಕ್ ಡೇಟ್ ಯಾವ್ದಿದು, 9:57 10:14 28 ಮಾರ್ಚ್. ಮೊನ್ನೆ. ಮ್ಯಾನಿಪುಲೇಷನ್ ಅಂದ್ರೆ ಏನು ಅನ್ನೋದು ಪಿಕ್ಟೋರಿಯಲ್ ಆಗಿ ತೋರಿಸ್ಬೇಕಲ್ಲ. ಸುಮ್ನೆ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಚಾಡಿ ಹೇಳ್ಬಾರ್ದು. ಅದೇ ಗೊತ್ತಾಗತ್ ನಮ್ ವ್ಯೂವರ್ಸ್. ಇನ್ನೊಂದು ಇದೆ, ಟ್ಯಾಬ್ ಓಪನ್ ಮಾಡ್ಕೊಂತೀನಿ, ಸುಲಭ. 28 ಮಾರ್ಚ್ ಬೆಳಿಗ್ಗೆ 9:57 10:14 ತನಕ. ಏನು ಬಹಳ ಸ್ಲೋ ಇದೆ ನೆಟ್ವರ್ಕ್. 1 ಮಿನಿಟ್ಗೆ ಬನ್ನಿ. 28 ಬನ್ನಿ. 9:57 ಎಲ್ಲಿದೆ, 10:14 ಎಲ್ಲಿದೆ ನೋಡೋಣ. 9:57. ಓಕೆ, ಇದು 57. 10:14 ಯಾಕೆ 28ಕ್ಕೆ ಯಾಕೆ ಆಯ್ತು ಹಂಗೆ? 28ಕ್ಕೆ ಏನಿತ್ತು? 28 ಗುರುವಾರ ಇತ್ತು. ಹೌದು. ಗುರುವಾರ ಯಾರ್ದು ಎಕ್ಸ್ಪೈರಿ? ನಿಫ್ಟಿ ಎಕ್ಸ್ಪೈರಿ ಹೋಗೋಣ. ಸೊ ಇದು ನಮ್ ಬ್ಯಾಂಕ್ ನಿಫ್ಟಿನ ಹಿಡಿಯಕ್ಕೆ ಬಡಿಯಕ್ಕೆ ಮಾಡಿಲ್ಲ ಇದನ್ನ. ಓಕೆ. ಎಕ್ಸ್ಪೈರಿ ಯಾವ್ದಿರುತ್ತೆ ಅದನ್ನ ಮೋಸ್ಟ್ ಮ್ಯಾನಿಪುಲೇಟ್ ಮಾಡೋದು, ಪ್ರಯತ್ನ ಮಾಡೋದು. 9:52, 57. ಓಕೆ. ಏನ್ ಅನ್ಸುತ್ತೆ ಒಂದು ಅಂದಾಜು ನೋಡ್ಕೊಳ್ಳೋಣ, ಅದನ್ನ ಡಿಸ್ಕಸ್ ಮಾಡ್ಕೊಂಡು ಹೋದ್ರೆ ಸಾಕು. ಡಿಸ್ಕಸ್ ಮಾಡೋ ಅವಶ್ಯಕತೆನೂ ಇಲ್ಲ ನನ್ನ ಕೇಳಿ. ಓಕೆ, ನೋಡಿ ಇಲ್ಲಿ ಒಂದು ರೆಕ್ಟಾಂಗಲ್ ಹಾಕಿದೀನಿ. ಬ್ಯಾಂಕ್ ನಿಫ್ಟಿ ಹಾಕಿದೆ, ICICI ಬ್ಯಾಂಕ್ ಹಾಕಿದೀನಿ. ಅಪ್ಮೂನ ಹಿಡ್ದಿಡಕ್ಕಂತೂ ಆಗ್ತಾ ಇರ್ಲಿಲ್ಲಲ್ಲ. ಹೌದು. ಇದು ಯಾವ್ದೋ ರೌಂಡ್ ಫಿಗರ್ ವ್ಯಾಲ್ಯೂ ಅಂತಂದಿದ್ರೆ ಒಪ್ಕೊಳ್ಳೋಣ. ರೌಂಡ್ ಫಿಗರ್ ವ್ಯಾಲ್ಯೂ ಅಲ್ಲ. 1010 ರೂಪಾಯಿ 25 ಪೈಸೆ. 25 ಪೈಸೆ ಏನಕ್ಕೆ ಎಲ್ಲಾರ್ಗು ಅಲ್ಲಿಗೆ ಆರ್ಡರ್ ಹಾಕಿ ಕೂಸ್ಬಿಟ್ಟಿದ್ರು, ಯಾಕೆ ಬಿಡ್ತಿರ್ಲಿಲ್ಲ ಮೇಲೆ? ಏನ್ ದೊಡ್ಡ ಏನಿದೆ ಅಲ್ಲಿ? ಇಲ್ಲಿ ಈ ಲೈನ್ ಅಲ್ಲಿ ಏನಿದೆ ಇದನ್ನ ಡೇ ಚಾರ್ಟ್ ಅಲ್ಲಿ ನೋಡಿ. ಏನಿದೆಪ್ಪ ಲೈನ್ ಅಲ್ಲಿ? ಏನಾದ್ರೂ ಇದೆಯಾ ಡೇ ಚಾರ್ಟ್ ಅಲ್ಲಿ? ಏನೂ ಇಲ್ಲ. ವೀಕ್ಲಿ ಚಾರ್ಟ್ ಅಲ್ಲಿ ಏನಾದ್ರು ಕಾಣುತ್ತಾ? 15 ನಿಮಿಷದಲ್ಲಿ ಏನಾದ್ರು ಕಾಣುತ್ತಾ? ಹೋಗ್ಲಿ, 15 ನಿಮಿಷದಲ್ಲಿ 5 ನಿಮಿಷದಲ್ಲಿ ಏನಾದ್ರು ಕಾಣುತ್ತಾ? ಓಕೆ, ಎನಿ ರ್ಯಾಂಡಮ್ ಲೈನ್ ಇಸ್ ಅ ಲೈನ್ ಅಷ್ಟೇ, ಅದ್ ಬೇಡ. 1 ನಿಮಿಷದಲ್ಲಿ ನಮ್ಗೆ ಅದೇನ್ ಸ್ಪೆಷಲ್? ಬೇರೆ ಟೈಮಲ್ಲಿ ಏನಾದ್ರು ರೆಸ್ಪೆಕ್ಟ್ ಮಾಡಿದ್ಯಾ ಒಪ್ಕೊಳ್ಳೋಣ. ಓಕೆ, ಇಲ್ಲಿ ಏನಾದ್ರು ಮಾಡಿದೆ ಅಂತ, ಅದ್ರ ಮೇಲ್ ಓಡಾಡಿದೆ, ನಾನು ಆ ಲೈನ್ ಇಲ್ಲಿಗೂ ರೆಸ್ಪೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಅದು ವರ್ಕ್ ಆಗಲ್ಲ. ಅಲ್ಲಿ ಏನೋ ಒಂದು ಪೊಸಿಷನ್ ಇದೆ. ನಾವು ಉದಾಹರಣೆಗೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ನಾವು ಜನರಲ್ ಆಗಿ ಡಿಸ್ಕಸ್ ಮಾಡುವಾಗ, ನಾವು ಈಕ್ವಿಟಿನಲ್ಲಿ ಮಾರ್ಜಿನ್ ತಗೊಂತೀನಿ ಅಂತಂದ್ರೆ ಅಥವಾ ಲಾಸ್ ಮಾಡ್ಕೊಂತೀನಿ ಅಂತಂದ್ರೆ ಎಷ್ಟು ಲಾಸ್ ಆಗುತ್ತೆ ನಮ್ಗೆ? ತುಂಬಾ ಕಮ್ಮಿ. ಅದು ಮ್ಯಾಕ್ಸಿಮಮ್ ಮೂವ್ ಆಗದೆ ಒಂದು 5% ವರೆಗೂ ಮ್ಯಾಕ್ಸಿಮಮ್. ಹೋಗ್ಲೇಬೇಡಿ, ಪಾಯಿಂಟ್ಸ್ ಬರೋಣ. ICICI ನಲ್ಲಿ ಈಗ ನಾನು ICICI ನಲ್ಲಿ ಯಾಕೆ ಇದನ್ನ ಹೋಲ್ಡ್ ಮಾಡಿದ್ದಾರೆ ಅಂತೀನಿ ಅಂದ್ರೆ, ಈ ಮಾರ್ಕೆಟ್ ಮೇಲ್ ಹೋಗುತ್ತೆ ಅನ್ನೋದು ಅರ್ಥ ಆಗೋಯ್ತು. ಡಿರೈವೇಟಿವ್ ಪೊಸಿಷನ್ಸ್ ಎಕ್ಸಿಟ್ ಆಗ್ಬೇಕು. ಯಾವ ಕಾಲ್ ಶಾರ್ಟ್ ಮಾಡಿದವ್ ಎಕ್ಸಿಟ್ ಆಗ್ಬೇಕು. 28ಕ್ಕೆ ಬರೀ ನಿಫ್ಟಿದ ಎಕ್ಸ್ಪೈರಿ ಅಲ್ಲ, ICICI ಇದನ್ನು ಮಂತ್ಲಿ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಇರುತ್ತೆ. ಈಗ ನೋಡೋಣ ಅಂತಂದ್ರೆ ಆ ಕಾಂಟ್ರಾಕ್ಟ್ ನಮಗೆ ಡೇಟಾ ಸಿಗಲ್ಲ. ಮತ್ ಫೈನಾನ್ಷಿಯಲ್ ಇಯರ್ ಎಂಡ್ ಅಲ್ವಾ ಸರ್ ಅದು ಒಂದು?
ಇದನ್ನ ನಾನು 28ಕ್ಕೆ ತೋರಿಸ್ತೀನಿ ಅಂತಲ್ಲ, ಪ್ರತಿ ದಿನ ತೋರಿಸ್ತೀನಿ ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ, ಅದು ಹೈಲಿ ಲಿಕ್ವಿಡ್ ಸ್ಟಾಕ್ಸ್ ಅಲ್ಲಿ ತೋರಿಸ್ತೀನಿ. ನಾನು ಯಾವ್ದೋ ಲಿಕ್ವಿಡಿಟಿ ಇಲ್ಲದ ಸ್ಟಾಕ್ ಅಲ್ಲಿ ತೋರಿಸಿದ್ರೆ ನಾನು ಏನೋ ಅದನ್ನ ನಾನು ಮಾಡಲ್ಲ, ಏನೋ ಎಂಫಸೈಸ್ ಮಾಡಲ್ಲ. ಲಿಕ್ವಿಡಿಟಿ ಇರೋ ಸ್ಟಾಕ್ ಅಲ್ಲಿ ನೀವು ICICI ಇದು ಒಂದು ದಿನ ಟ್ರೇಡಿಂಗ್ ವಾಲ್ಯೂಮ್ ಚೆಕ್ ಮಾಡಿ, 9:57ರಿಂದ 14 17 ನಿಮಿಷ ಟೋಟಲ್, 17 ನಿಮಿಷ ಒಂದ್ ಪ್ರೈಸ್ ಅಲ್ಲಿ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತಂದ್ರೆ ದಟ್ಸ್ ಎ ವೆರಿ ಬಿಗ್ ಥಿಂಗ್. ಒಂದು 15 ನಿಮಿಷದ ಕ್ಯಾಂಡಲ್ ಅದು ಏನ್ ಅನಾಲಿಸಿಸ್ ಸಿಕ್ತು ನಿಮ್ಗಿಲ್ಲಿ? ಬನ್ನಿ, ಈ ಅನಾಲಿಸಿಸ್ ಏನ್ ಸಿಕ್ತು ನಿಮ್ಗಿಲ್ಲಿ? ಈ ಎರಡು ಕ್ಯಾಂಡಲ್ ಅಲ್ಲಿ ನಿಮಗೆ ಏನ್ ಕಾಣ್ತು? ಈಗ 15 ಮಿನಿಟ್ಸ್ ಸ್ಟಾರ್ಟ್ ನೋಡಿ ಅವನು ಟ್ರೇಡ್ ಮಾಡ್ತಾನಪ್ಪ ಪಾಪ. ಏನು ಈ ಗೊತ್ತಾಗಲ್ಲ. ಎರಡು ಏನು ಒಂದ್ ಡೋಜಿ ಆಯ್ತು, ಓಕೆ, ಕಂಟಿನ್ಯೂಷನ್ ಆಗ್ಬೇಕು, ಸರಿ, ಅದನ್ನೆಲ್ಲ ಒಪ್ಕೊಳ್ಳೋಣ, ಇದು ತೆಗೆದು ಬಿಡ್ತೀನಿ, ಈಗ ಇದನ್ನ ತೆಗಿತೀನಿ. ಈ ಎರಡು ಕ್ಯಾಂಡಲ್ ಅಲ್ಲಿ ನಿಮ್ಮ ಅಂದಾಜ್ ಏನ್ ಸಿಕ್ತು? ಓಕೆ, ಬುಲ್ಲಿಶ್ ಆಗಿ ನೀವು ಕಂಟಿನ್ಯೂ ಆಗ್ತಾ ಹೋಗ್ತೀರಿ ಅಲ್ಲ, ಇದು ಚಾರ್ಟ್ ಉಲ್ಟಾಗಿದೆಯಾ ಅಂತ? ಇಲ್ಲ ಸರಿ ಇದೆ ಸಾರಿ ಸರಿ ಇದೆ. 15 ಮಿನಿಟ್ಸ್ ಅಲ್ವಾ ಹಾಕಿರೋದು? 15 ಮಿನಿಟ್ಸ್ ಅದೇ. ಏನು ಇನ್ ಮೇಲ್ ಹೋಗುತ್ತೆ, ಎಕ್ಸಿಟ್ ತಗೊಳಕ್ ಯಾರೋ ಅದನ್ನ ಹಿಡಿಸ್ ಕೂರ್ಸಿದಾರೆ. ಸ್ಟಾಕ್ ಆಪ್ಷನ್ಸ್ ತುಂಬಾ ದೊಡ್ಡ ಲೀಗು, ಯಾರಿಗೆ ದೊಡ್ಡವ್ರಿಗೆ ರೈಟ್ ಮಾಡಿದವ್ರಿಗೆ. ಕಾಲ್ ಆಪ್ಷನ್ ರೈಟ್ ಮಾಡಿದಾನೆ, ಅವ್ನ್ SL ಅಲ್ಲಿ ಕೂತಿದೆ. ಅವ್ನ್ SL ಗಿಂತ ಮುಂಚೆ ಎಕ್ಸಿಟ್ ಆಗ್ಬೇಕು, ಇಲ್ಲಾಂದ್ರೆ ಹಿಂಗ್ ಬರ್ಸ್ಟ್ ಆದ್ರೆ ಸ್ಟಾಕ್ ಆಪ್ಷನ್ಸ್ ಎಕ್ಸ್ಪೈರಿ ದಿನ ಹೆಂಗ್ ಓಡ್ತವೆ ಗೊತ್ತಾ? ಆಮೇಲೆ ಬಿತ್ತು ಅದು, ಆಮೇಲೆ ಮಾತು, ಆಮೇಲಿನ ವಿಚಾರ ಬೇಡ. ಈ ಮೊಮೆಂಟ್ ಅಲ್ಲಿ ಅವನಿಗೆ ಮೇಲ್ ಹೋಗುತ್ತೆ ಅನ್ನೋದು ಕನ್ಫರ್ಮ್ ಆಗೋಯ್ತು. ನಾವು ಇದು ಹೆಂಗ್ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂದ್ರೆ, ಒಂದು ಮರ್ಡರ್ ಆಗಿದೆ ಅಂತ ಗೊತ್ತು, ಏನಕ್ಕಾಯ್ತು ಅಂತ ಹುಡುಕ್ತಾ ಕೂತ್ಕೊಂಡ್ರೆ ಸರಿಯಾದ ಉದ್ದೇಶ ಯಾವುದೇ ಕಾರಣಕ್ಕೂ ಸಿಗಲ್ಲ. ಅದು ಮಾಡಿದವನಿಗೆ ಅಷ್ಟೇ ಗೊತ್ತಿರುತ್ತೆ, ಮಾಡಿಸ್ಕೊಂಡವನಿಗೂ ಗೊತ್ತಿರಲ್ಲ. ಹೌದೌದು, ನಿಜ. ಸ್ಟಾಕ್ಸ್ ನ ಮ್ಯಾನಿಪುಲೇಟ್ ಏನಕ್ ಮಾಡ್ತಾರೆ ಅಂದ್ರೆ, ಅವುಗಳ ವೆಯ್ಟೇಜ್ ಬೇಸ್ ಮೇಲೆ ಅವುಗಳನ್ನ ಮ್ಯಾನಿಪುಲೇಟ್ ಮಾಡ್ಬೋದು. ಅವುಗಳ ಪೊಸಿಷನ್ಸ್ ಇರುತ್ತೆ, ಆ ಪೊಸಿಷನ್ಸ್ ನ ಸ್ಕ್ವೇರ್ ಆಫ್ ಮಾಡ್ಕೊಳಕ್ಕೆ ದೊಡ್ಡವರು ಟೀಮ್ ಅಪ್ ಆಗಿ ಮಾಡೋ ಕೆಲಸ ಅದು. ಇದು ನಾನು ತುಂಬಾ ಕ್ಲಿಯರ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ಐ ಸೀನ್ ಪೀಪಲ್ ಡೂಯಿಂಗ್. ಈಗಲೇ ಚಾರ್ಟ್ ಅಲ್ಲೇ ತೋರಿಸಿದ್ರಲ್ಲ ಸರ್, ಕಾಣುತ್ತಲ್ಲ ಅದು. ನಾನು ಬರೀ 28ನೇ ತಾರೀಕಲ್ಲ, ನೀವು 1 ಮಿನಿಟ್ ಹೋಗಿ ಎಲ್ಲೇ ನೋಡಿ, ಅದನ್ನ ಮೆಜಾರಿಟಿ ಜಾಗದಲ್ಲಿ ಅಂತವು ಸಿಗ್ತವೆ. ಇದೇ ICICI ಅಲ್ಲೇ ಸಿಗುತ್ತೆ, HDFC ಲಿ ಸ್ವಲ್ಪ ಕಷ್ಟ ಬಟ್ ಸಿಗುತ್ತೆ, SBI ನಲ್ಲಿ ಸಿಗುತ್ತೆ, ಆಕ್ಸಿಸ್ ಇನ್ನೊಂದು ಎಲ್ಲ ಜಾಸ್ತಿ ವೈಟೇಜ್ ಇಟ್ಕೊಂಡಿಲ್ಲ, ಮತ್ತೆ ಅವುಗಳಲ್ಲಿ ವಾಲ್ಯೂಮ್ ಅಷ್ಟು ಇರೋದಿಲ್ಲ. ಇವೆಂಟ್ಸ್ ನಾನ್ ಇವೆಂಟ್ ಏನಲ್ಲಿ ನೀವು 1 ಮಿನಿಟ್ ಅಲ್ಲಿ ನೋಡಿ ಚಾರ್ಟ್ ನ, ಅದ್ರದ್ದು ಪಿಕ್ಚರೇ ಬೇರೆ ಇರುತ್ತೆ. ನಿಮ್ಗೆ ಆಶ್ಚರ್ಯ, ಏನಕ್ಕಪ್ಪ ಇಷ್ಟು ಲಿಕ್ವಿಡ್ ಸ್ಟಾಕ್ ಇದು ಅಂತ. ಈ ಆಪ್ಷನ್ ಬೈಯಿಂಗ್ ಇನ್ ಬಗ್ಗೆ ಮಾತಾಡುವಾಗ ನಾವು ಏನಕ್ಕೆ ಸ್ಟಾಕ್ಸ್ ನ ಚರ್ಚೆ ಮಾಡ್ತಾ ಇದೀವಿ ಅಂತಂದ್ರೆ, ಅಡಿಕುಡಿ ಈ ಸ್ಟಾಕ್ಸ್ ತಾನೇ ಅವುಗಳನ್ನ ಮೂವ್ ಮಾಡೋದು. ಅಂಡರ್ಲೈಯಿಂಗ್ ಅಸೆಟ್ಸ್ ಬೇನೆ, ಯಾರ ಪೊಸಿಷನ್ ಬಿಲ್ಡ್ ಆಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಬ್ಲೇಡ್ ತಗೊಂಡು ಕುಯ್ದಂಗ್ ಇರ್ತದೆ. ಅದಾದ್ಮೇಲೆ ಒಂದು ಎಕ್ಸ್ಪ್ಲೋಸಿವ್ ಮೂವ್ ಬಂದೇ ಬರುತ್ತೆ. ಇಲ್ಲ ಎಕ್ಸಿಟ್ ಆಗ್ತಿದ್ದಾರೆ, ಇಲ್ಲ ಪೊಸಿಷನ್ ಬಿಲ್ಡ್ ಮಾಡ್ಕೊಂತ ಇರ್ತಾರೆ, ಆಯ್ತಾ? ಮತ್ತೆ ಥಿಯರಿಟಿಕಲಿ ಆಪ್ಷನ್ ಟ್ರೇಡಿಂಗ್ ಎಲ್ಲರಿಗೂ ಗೊತ್ತು, ಆಪ್ಷನ್ಸ್ ಏನ್ ಮೂವ್ ಆಗುತ್ತೆ, ಏನು ಎತ್ತ ಹೇಗೆ ಅನ್ನೋದು ಥಿಯರಿಟಿಕಲಿ ಪ್ರತಿಯೊಬ್ಬರಿಗೂ ಗೊತ್ತು. ಈ ಡಾರ್ಕ್ ರಿಯಾಲಿಟಿ ಅನ್ನೋದು ಇದೆಯಲ್ಲ, ಸ್ವಲ್ಪ ಲಿಕ್ವಿಡಿಟಿ ಕಮ್ಮಿ ಇರೋಂತ ಇನ್ಸ್ಟ್ರೂಮೆಂಟ್ ಗಳಲ್ಲಿ, ಇಂಡೆಕ್ಸ್ ಗಳಲ್ಲಿ ಆ ಡಾರ್ಕ್ ಅನ್ನೋ ಕತ್ಲು ಕಾಣುತ್ತೆ. ಹೌದು, ಜಸ್ಟ್ ಲೈಕ್ ಈಗ ಪೆನಿ ಸ್ಟಾಕ್ಸ್ ಸಹ ಸೇಮ್, ಒಬ್ನೇ ಯಾರೋ ಸೇರ್ಕೊಂಡ್ರೆ ಅದನ್ನ ಮ್ಯಾನಿಪುಲೇಟ್ ಮಾಡಾಕ್ಬೋದು. ಸೊ ಇಂಡೆಕ್ಸ್ ಗಳಲ್ಲಿ ಸ್ವಲ್ಪ ಈಗ ನಮ್ ಬ್ಯಾಂಕ್ ನಿಫ್ಟಿ ಅದು ಇದ್ರಲ್ಲೆಲ್ಲ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಕಷ್ಟ ಆಗುತ್ತೆ ಮ್ಯಾನಿಪುಲೇಟ್ ಮಾಡೋದು. ನಿಫ್ಟಿ ಬ್ಯಾಂಕ್ ನಿಫ್ಟಿ ತುಂಬಾ ಕಷ್ಟ. ಅದನ್ನ ಸ್ಟಾಕ್ಸ್ ಅಲ್ಲಿ ಮ್ಯಾನಿಪುಲೇಟ್ ಮಾಡ್ಬೋದು. ಈಗ ಅಂಡರ್ಲೈಯಿಂಗ್, ಈಗ ಡಿರೈವೇಟಿವ್ಸ್ ಅಂತ ಹೇಳಿದ ತಕ್ಷಣ ಅದು ಒಂದು ಕಂಪ್ನಿಯಿಂದ ಅಥವಾ ಒಂದು ವೈಟೇಜ್ ಇಂದ ಡಿರೈವ್ ಆಗಿ ಬಂದಿರೋಂಥದ್ದಲ್ವಾ. ಸೊ ಆ ಸ್ಟಾಕ್ಸ್ ಹಿಡ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಡ್ತಾರ. ನನ್ಗನ್ಸೋ ಪ್ರಕಾರ ಎಕ್ಸ್ಪೈರಿ ದಿನ ಈ ಬಿಗ್ ಪ್ಲೇಯರ್ಸ್, ಈ ತಿಮಿಂಗ್ಲಗಳು ಇದ್ರಲ್ಲೇ ಇರ್ತವೆ ಅಂತ ಕಾಣುತ್ತೆ, ಸಮುದ್ರದ ಆಳದಲ್ಲಿ. ಅಂದ್ರೆ ಸ್ಟಾಕ್ಸ್ ಅಲ್ಲಿ ಕಾಣೋದಿಲ್ಲ ಕಣ್ಣಿಗೆ ಯಾರಿಗೂ, ಯಾರ ಕಣ್ಣಿಗೂ ಕಾಣಲ್ಲ. ಒಂದ್ಸತಿ ಅಕ್ಯುಮುಲೇಟ್ ಮಾಡ್ಕೊಂಡು ಒಂದೇ ಸತಿ ನೆಗದ್ ತಿನ್ಕೊಬಿಡೋದು. ಮತ್ತೆ ಸೆನ್ಸೆಕ್ಸ್ ಇನ್ ಎಕ್ಸ್ಪೈರಿ ದಿನ ನೋಡಿ, ಆಪ್ಷನ್ಸ್ ಒಂದು ಇದನ್ನ ಬಿಡ್ತಾ ಇದಾವೆ, ಸ್ವಿಂಗ್ ಬಿಡ್ತಾ ಇದಾವೆ ಅಂದ ತಕ್ಷಣ ಸಡನ್ ಬರ್ಸ್ಟ್ ಬರುತ್ತೆ. ಸಡನ್ ಬರ್ಸ್ಟ್ ಅಂದ್ರೆ 100-120 ಪಾಯಿಂಟ್ ಅಂತ ಇನ್ಸ್ಟ್ರೂಮೆಂಟ್ ಗಳಲ್ಲಿ ದೊಡ್ಡವರು ಬೈಯಿಂಗ್ ಪೊಸಿಷನ್ ಬಿಲ್ಡ್ ಮಾಡೋದು. ಆಮೇಲೆ ಇನ್ನೊಂದು ವಿಚಾರ, ಈ ಸೆಲ್ಲರ್ಸ್ ಹೆಂಗಂತಾರೆ ಹಿಂಗಂತಾರೆ ಅಂತ ಹೇಳಿದ್ರಲ್ಲ,
ಹ್ಮ್. ದೊಡ್ಡ ದೊಡ್ಡ ಆಪರೇಟರ್ಗಳು ಇರ್ಬೋದು, ಆಪರೇಟರ್ಗಳು ಯಾರು ಬೇಕಾದ್ರೂ ಇರ್ಬೋದು. ಆಪರೇಟರ್ಗಳು ಹ್ಮ್. ಆಪ್ಷನ್ ಸೆಲ್ಲಿಂಗೇ ಮಾಡ್ತಾರೆ ಅಂತ ಏನೂ ಇಲ್ಲ. ಹ್ಮ್. ಅವ್ರಿಗೂ ಸರ್ ಗೊತ್ತು ಆಪ್ಷನ್ ಬೈಯಿಂಗ್ ಅಲ್ಲೇ ಯಾರು ನಿಮ್ ಪ್ರಕಾರ ಆಪರೇಟರ್ಸ್ ಅಂದ್ರೆ ಯಾರು? ತುಂಬಾ ಜನಕ್ಕೆ ಆಪರೇಟರ್ಸ್ ಇದಾರೆ ಅನ್ನೋದು ಗೊತ್ತು, ಯಾರು ಅನ್ನೋದು ಗೊತ್ತಿಲ್ಲ. ನಿಮ್ ಪ್ರಕಾರ ಯಾರು ಸರ್ ಆಪರೇಟರ್ಸ್? ಏನನ್ನೋ ಬಾಯಿ ಬಿಡಿಸ್ಬಿಡ್ತೀರಾ ನೀವು ನನ್ನ ಹತ್ರ. ಅದಕ್ಕೆ ಹೇಳಿ ನಿಮ್ ಪ್ರಕಾರ ಯಾರು ಅಂತ. ಡೆಫಿನೇಷನ್ ಹೇಳ್ತೀನಿ ಆಪರೇಟರ್ ಅಂದ್ರೆ ಏನು ಅಂತ. ಡೆಫಿನೇಷನ್ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ಸರ್, ಅದ್ರ ಮೀನಿಂಗ್ ಹೇಳಿ ಸರ್. ಅನ್ಆಥರೈಸ್ಡ್ ಡಿವಿಯೇಷನ್ ಆಫ್ ಪ್ರೈಸಸ್ ಯಾರು ಮಾಡ್ತಾರೆ ಅವರೇ ಆಪರೇಟರ್ಸ್. ಇದು ಗೂಗಲ್ ಸರ್ ಗೂಗಲ್ ಅಲ್ಲಿ ಸಿಗುತ್ತೆ. ಹ್ಮ್. ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಆಪರೇಟರ್ಸ್ ಯಾರು ನಿಮ್ ಪ್ರಕಾರ? ಕಂಪ್ನಿಗಳು ತುಂಬಾ ದೊಡ್ಡ players. ಹೇಳ್ಬೇಡಿ, ಜಸ್ಟ್ ತುಂಬಾ ದೊಡ್ಡ ಪ್ಲೇಯರ್, ಬಿಗ್ ಪ್ಲೇಯರ್ಸ್ ನೋಡಿ. ತುಂಬಾ ದೊಡ್ಡ ಪ್ಲೇಯರ್ಸ್. ಹಾ. ಈಗ ಆಯ್ತಪ್ಪ, ಈ ಆಪರೇಟರ್ಗಳು ಏನ್ ಮಾಡ್ತಾರೆ, ಡೇ ಟು ಡೇ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಈಗ ನೋಡಿ ಇಲ್ಲೊಂದು ಕಾಣ್ತು, ಇಲ್ಲಿ ಇಲ್ಲಿ ಕೇಕ್ ಕಟ್ ಮಾಡಿದಾರೆ. ಕೇಕ್ ಅಲ್ಲ, ಬ್ಲೇಡ್ ಅಲ್ಲಿ ಕಟ್ ಮಾಡಿದ್ದಾರೆ ಕೇಕ್ ನ. ಒಂದು ವೀಕ್ ಇಲ್ಲ ಮೇಲೆ ಯಾವ ಒಬ್ಬ ಮಾರ್ಕೆಟ್ ಆರ್ಡರ್ ಹೊಡೆದ್ರು ಒಂದು ವೀಕ್ ಹೋಗಿ ಬರುತ್ತೆ. ಹೌದು ಸರ್. ಹಂಗಂದ್ರೆ ಈಗ ಮಾರ್ಕೆಟ್ ಬಿಗ್ ಪ್ಲೇಯರ್ಸ್ ಎಲ್ಲ ಜೊತೆಗೆ ಮಾತಾಡ್ಕೊಂಡ್ ಮಾಡ್ತಾರ? ಖಂಡಿತವಲ್ಲ, ನಾವು ಮಾತಾಡ್ಕೊಂಡಲ್ವ ಮಾಡೋದು. ನಾವು ಸಮುದ್ರದ ಮೇಲ್ಗಡೆ ಅಷ್ಟೇ ಅಲ್ವಾ ಬೆಲೆ ಹಾಕೋದು, ಹ್ಮ್. ಅವ್ರು ಕೆಳಗಡೆ ಇರ್ತಾರೆ. ಕೆಳಗಡೆ ಎತ್ಕೊಂತ ಬಲೆ ಹಾಕೋರ್ನಲ್ಲ ಎಲ್ಲರಿಗೂ ಲಾಭನೇ ಬೇಕು ಸರ್. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಥವಾ ಈ ಟ್ರೇಡಿಂಗ್ ಅಂತ ಬಂದ್ರೆ ಇಟ್ಸ್ ಎ ಟೂ ವೇ ಗೇಮ್. ಯಾರೋ ಒಬ್ಬ ಲಾಸ್ ಮಾಡ್ಕೊಂಡ್ರೆ ಮಾತ್ರ ಇನ್ನೊಬ್ಬ ಮನೆಗ್ ತಗೊಂಡ್ ಹೋಗಕ್ ಸಾಧ್ಯ ಹಣನ. ಸೊ ಜನಗಳನ್ನ ಯಾವ ತರ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಅಂದ್ರೆ, ಸರ್ ನಿಮ್ ಪ್ರಕಾರ ಈ ಟ್ರೇಡಿಂಗ್ ವ್ಯೂ ಸಿಗೋ ಇದಿದೆಯಲ್ಲ, ಈಗ ಈ ಮಿನಿಟ್ಸ್, ಟೈಮ್ ಫ್ರೇಮ್ಸ್, ಇಂಡಿಕೇಟರ್ಸ್, ಚಾರ್ಟ್ಸ್, ಈ ಟೂಲ್ಸ್ ಗಳು ಎಲ್ಲರ ಹತ್ರನೂ ಸಿಗುತ್ತಾನೆ ಫ್ರೀ ಆಗಿ ಅದನ್ನು. ಹೌದು. ಅಂಡ್ ಎಲ್ಲಾರ್ಗು ಫ್ರೀ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಇದನ್ ಬಿಟ್ಟು ಬೇರೆ ಮಾಡ್ತಿದಾರೆ ಅಂತ ಅವರು. ನಿಮ್ಗೊಂದು ಇದನ್ನ ಹೇಳ್ತೀನಿ ಕೇಳಿ. ನೀವು ತುಂಬಾ ಪ್ರಿಮಿಟಿವ್ ಲೆವೆಲ್ ಅಲ್ಲಿ ಈ ಪ್ರಶ್ನೆ ನಾವು ಡಿಸ್ಕಸ್ ಮಾಡೋದಕ್ಕಿಂತ, ಈಗ ನಾವು 3 ಜನ ಇದೀವಿ, ನಾವು 3 ಜನದ ಹೆಸರು ಬೇಡ. ನಾನು ಹೇಳ್ತೀನಿ, ನಾವು 3 ಜನ ಸೇರಿ ಒಂದು ಬ್ರೋಕರೇಜ್ ಹೌಸ್ ರೆಡಿ ಮಾಡೋಣ ಅಂತೀನಿ. ನಂದೊಂದು ಬಿಸ್ನೆಸ್, ಒಂದು ಬಿಸ್ನೆಸ್ ಪ್ರಪೋಸಲ್. ನೀವಿಬ್ರು ಕೇಳ್ತೀರಾ ಪ್ರೋಸ್ ಏನು ಕಾನ್ಸ್ ಏನು ಅಂತ ಕೇಳ್ತೀರಾ. ನಾನು ಹೇಳ್ತೀನಿ, ನಮಗೆ ದಿನ ಬ್ರೋಕರೇಜ್ ಸಿಗುತ್ತೆ, ಕನ್ಸಿಸ್ಟೆಂಟ್ ಇನ್ಕಮ್ ಬರುತ್ತೆ. ಕಾನ್ಸ್ ಏನು ಅಂದ್ರೆ ನಮ್ಗೆ ಅಫಿಷಿಯಲ್ ಆಗಿ ಟ್ರೇಡ್ ಮಾಡಕ್ಕಾಗಲ್ಲ, ಇನ್ನೊಂದು ಮತ್ತೊಂದು ಏನೋ ಒಂದು ಇರುತ್ತೆ. ಆಯ್ತಾ? ಅಂಡರ್ ದಿ ಇದು ಏನು, ಓಕೆ, ಇದು ಅಫಿಷಿಯಲ್ ಆಗಿ ಫಾರ್ಮಲ್ ಡಿಸ್ಕಷನ್ ಇದೆ. ಇನ್ಫಾರ್ಮಲ್ ಆಗಿ ಹೇಳ್ತಾರೆ, ನಮ್ 3 ಜನಕ್ಕೂ ಮದುವೆ ಆಗಿದೆ, ನಮ್ 3 ಜನಕ್ಕೂ ನಮ್ಮ ಹೆಂಡತಿರಿದ್ದಾರೆ, ಏನೋ ಆರ್ಡರ್ಸ್ ಬರ್ತಾ ಇದೆ, ಯಾವ ಸ್ಟ್ರೈಕಿಗೆ ಏನ್ ಪ್ರೈಸಿಗೆ ಆರ್ಡರ್ಸ್ ಪಂಚ್ ಆಗ್ತಾ ಇದೆ, ಸ್ಟಾಪ್ ಲಾಸ್ ಎಲ್ಲೆಲ್ಲಿ ಇಡ್ತಾ ಇದಾರೆ, ಎಲ್ಲೆಲ್ಲಿ ಸ್ಟಾಪ್ ಲಾಸ್ ಇದೆ. ಆಯ್ತಾ? ಆಮೇಲೆ ನಮಗೆ 1 ಲಕ್ಷ ಜನ ಕ್ಲೈಂಟ್ಸ್ ಅಲ್ಲಿ ಎಷ್ಟು ಜನ ಪ್ರತಿದಿನ ಲಾಭ ಮಾಡ್ತಾರೆ, ಯಾರನ್ನ ಕಾಪಿ ಟ್ರೇಡ್ ಮಾಡಿದ್ರೆ ನಾವು ಗೆಲ್ತೀವಿ, ಯಾರ ಅದರಿಂದ ಓಡೋದು. ನಾನೇ ಬ್ರೋಕರ್, ನನಗಿದೆಲ್ಲ ಡೇಟಾ ಸಿಗುತ್ತೆ. ನಂದು 1 ಲಕ್ಷ ಜನ ಕ್ಲೈಂಟ್ ಇದಾರೆ ಅಂದ್ರೆ, ನಾನು ಹೇಳ್ತಾರೆ ತುಂಬಾ ಸಣ್ಣ ನಂಬರ್. ಆಕ್ಟಿವ್ ಟ್ರೇಡರ್ಸ್ ನನ್ನ ಹತ್ರ 1 ಲಕ್ಷ ಜನ ಇದಾರೆ, ನನ್ನ ಪ್ಲಾಟ್ಫಾರ್ಮ್ ಯೂಸ್ ಮಾಡೋರು. ನನಗೆ 1 ಲಕ್ಷ ಜನದ್ದು ಡೇಟಾ ಸಫಿಶಿಯಂಟ್ ಅಂತ ಅನ್ನಿಸ್ತಾ ಇಲ್ಲ. ಅವಾಗ ನೀವಿಬ್ರು ಒಂದು ಐಡಿಯಾ ಕೊಡ್ತೀರಾ, ನೋಡು ಗುರು, ನಮ್ಗೆ 20 ರೂಪಾಯಿ ಬ್ರೋಕರೇಜ್ ಅಲ್ಲಿ ತಗೊಂಡು ಏನು ಮಾಡಕ್ಕಿಲ್ಲ, ನಮ್ ಟ್ರೇಡಿಂಗ್ ಪ್ರಾಫಿಟ್ಸ್ ಏನೇ ನಮಗೆ ದೊಡ್ಡದು ಅಂತ ಅಂತೀವಿ. ಹಂಗಂದ್ರೆ ಒಂದು ಕೆಲಸ ಮಾಡೋಣ, 20 ರೂಪಾಯಿಂದ ತೆಗೆದ್ಬಿಟ್ಟು 0 ಬಂದ್ಬಿಡೋಣ ಅಂತ. ಬ್ರೋಕರೇಜೇ ಇಲ್ಲ ಗುರು, ಇಲ್ಲ 1 ರೂಪಾಯಿ ನಾಮಿನಲ್ ಬ್ರೋಕರೇಜ್ ತಗೊಳ್ರ ಅಂತ ಬಿಡ್ತೀವಿ. ಎಲ್ಲಾ ಬರ್ತಾರೆ, ದಡ 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 ಬರ್ತಾರೆ. ನಮ್ಮ ಹತ್ರ ಕ್ರೌಡ್ ಜಾಸ್ತಿ ಆಯ್ತು, ಜನದ ಪೊಸಿಷನ್ ನಮಗೆ ಮಾಸ್ ಅಲ್ಲಿ ಗೊತ್ತಾಗಕ್ ಸ್ಟಾರ್ಟ್ ಆಗುತ್ತೆ.
ಒಂದು ಗುಂಪೊಳಗ್ ನಿಂತ್ಕೊಂಡು ಹಾ ಆ ಗುಂಪನ್ನ ನೋಡಕ್ ಆಗಲ್ಲ. ಖಂಡಿತ. ಆಚೆ ಬಂದೇ ನೋಡ್ಬೇಕು. ಗುಂಪಿಂದ ಹೊರಗಡೆ ಬಂದ್ ನಿಂತ್ಕೊಂಡು ನೋಡಿದ್ರೆ ಹ್ಮ್ ಆ ಗುಂಪು ಏನ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ತಮ್ಮಂಗ್ ಹೇಳ್ತೀನಿ, ಹ್ಮ್ ನೋಡಪ್ಪ ಪೊಸಿಷನ್ಸ್ ಹಿಂಗಿದೆ ಹ್ಮ್. ರಿಯಲ್ ಟೈಮ್ ಅಲ್ಲಿ. ಹ್ಮ್. ನೀನೊಂದು ಅಲ್ಗಾರಿದಮ್ ಇದ್ ಮಾಡ್ಕೊ, ಡೆವಲಪ್ ಮಾಡ್ಕೊ. ಹಾ ನಿನಗೆ ಬ್ಯಾಕ್ ಡೋರ್ ಎಲ್ಲ ಒಂದು ಡೇಟಾ ಕೊಡ್ತೀನಿ. ಹ್ಮ್ 2 ತರ ಮ್ಯಾನಿಪುಲೇಟ್ ಮಾಡ್ಬೋದು. ಹ್ಮ್ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡೋನ್ ಯಾರು ಅಂತ ಹುಡುಕ್ತಾರೆ. ಹಾ ಒಂದ್ ಪೊಸಿಷನ್ ಸೈಜಿಂಗ್ ಹೆಂಗಿರುತ್ತೆ ಅಂತ ನೋಡ್ತಾರೆ. ಹಾ ಪೊಸಿಷನ್ ಸೈಜಿಂಗ್ ನೋಡ್ಕೊಂಡು ಕಾಪಿ ಟ್ರೇಡ್ ಆದ್ರೂ ಮಾಡಿ. ಇಲ್ಲ ಅವ್ರು ಏನ್ ಮಾಡ್ತಾರೋ ಅದನ್ನ ಕಾಪಿ ಮಾಡ್ಕೊಂಡು ಆಲ್ಗೋರಿದಮ್ ಮಾತ್ರ ರನ್ ಮಾಡಿ. ಅಲ್ಗಾರಿದಮ್ ಆದ್ರೂ ರನ್ ಮಾಡಿ. ಇಲ್ವಾ ಕ್ರೌಡ್ ಏನ್ ಮಾಡ್ತಿದೆ ನೋಡಿ. ಮೋಸ್ಟ್ ಆಫ್ ದಿ ಟೈಮ್ಸ್ ಕ್ರೌಡ್ ಫೇಲ್ ಆಗುತ್ತೆ. ಮೇನ್ ಪ್ರಾಬ್ಲಮ್ ಕ್ರೌಡ್ ಫೇಲ್ ಆಗಿ ಇದ್ ಮುಗಿಸಿ ನಾನು ಆಮೇಲೆ ಹೇಳ್ತೀನಿ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಹಾ. ನಮ್ಮ ಮಧ್ಯನೇ ಅಂತ ಒಂದು ಬ್ರೋಕರ್ ಉಂಟು, ಹ್ಮ್ ಅಂತವ್ರೇನೆ ಎಲ್ಲರೂ ಇದಾರೆ. ಹ್ಮ್ ಇದು ಸ್ಟ್ರೈಟ್ ಅವೇ ಅಲಿಗೇಷನ್ ಆಗ್ಬಿಡುತ್ತೆ. ಬಿಡಿ ಸರ್, ಹೆಸ್ರೇನ್ ಹೇಳ್ತಾ ಇಲ್ವಲ್ಲ. ಅವ್ರು ಎಲ್ಲಾರು ಬ್ರೋಕರ್ಸ್ ಯೂಸ್ ಮಾಡಿರೋರು ಅವ್ರವ್ರ ಗೊತ್ತಿರುತ್ತದ ಏನಂತ. ಯಾರು ಕೇಳಕ್ ಬಿಡಲ್ಲ ಬಿಡಿ ಸರ್, ಕೇಳಕ್ ಯಾರು ಬರಲ್ಲ ಮುಂದೆ. ಮುಂಚೆ ನಮ್ದೇನ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ದುಡ್ಡು ಇರ್ತಿತ್ತಲ್ಲ, ಹ್ಮ್ ಅಥವಾ ದುಡ್ಡನ್ ಬಿಡಿ, ದುಡ್ಡಾದ್ರೂ ಕಣ್ಣಿಗೆ ಕಾಣುತ್ತೆ. ಸ್ಟಾಕ್ಸ್ ನೀವು ಇನ್ನು 10 ವರ್ಷ ಆದ್ಮೇಲೆ ತೆಗಿತೀನಿ ಅಂತ ಹಾಕಿಟ್ಟಿರ್ತೀರಿ. ಹಾ. ಅದನ್ನ ಇಟ್ಕೊಂಡು ಟ್ರೇಡ್ ಮಾಡೋ ಬ್ರೋಕರ್ಗಳು. ಯಾವ ಬ್ರೋಕರ್ ಅಂತ ಬೇಡ ಬಿಡಿ ಬಿಡಿ ಹೋಗ್ಲಿ. ಆಯ್ತಾ. ಆಪರೇಟರ್ಸ್ ಎಲ್ಲಿರ್ತಾರೆ, ಏನೇನ್ ಮಾಡ್ತಾರೆ ಅನ್ನೋದು. ಆಪ್ಷನ್ಗಳು ಸುಮಾರು ಇದಾವೆ, ಹಾ ಏನನ್ ಬೇಕಾದ್ರೂ ಆಪರೇಟ್ ಮಾಡ್ಬೋದು. ಹೌದು. ಈಗ ಥಿಯರಿಟಿಕಲಿ ನಿಫ್ಟಿ ಅಥವಾ ಎನಿ ಅಂಡರ್ಲೈಂಗ್ ಫಾರ್ ದಟ್ ಮ್ಯಾಟರ್, ಹ್ಮ್. ಈಗ ನಾನು ಇಲ್ಲಿಂದ ಎತ್ಕೊಂತೀನಿ, ಈ ಲೈನ್ ಇಂದ ಈ ಲೈನ್, ಸುಮ್ನೆ ರ್ಯಾಂಡಮ್ ಆಗಿ ಲೈನ್, ಇದ್ರದ್ ಲೆಂತ್ ಸಾಧಾರಣ ₹6.75, ಹೌದಾ? ಹೌದು. ಫಾರ್ ಸಿಂಪ್ಲಿಸಿಟಿ ಸೇಕ್ ಇದನ್ನ ನಾನು ₹10 ಮೂವ್ ಆಯ್ತು ಅಂತ ಎಣಿಸ್ತೀನಿ. ಹ್ಮ್ ಓಕೆನಾ? ನೀವು ₹10 ಅಂತ ಲೆಕ್ಕ ಇಟ್ಕೊಳ್ಳಿ. ನಾನೊಂದು ಬಾಕ್ಸ್ ಹಾಕ್ತೀನಿ ರೆಫರೆನ್ಸ್ ಸೇಕಿಗೆ. ಹ್ಮ್ ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳಿ. ಹ್ಮ್ 1092ರಿಂದ 1082 ಬಿತ್ತು ಪ್ರೈಸ್. ಹಾ. ಈಗ ಹೇಳಿ, ಆಪ್ಷನ್ಸ್ ಎಟ್ ದಿ ಮನಿ ಎಷ್ಟು ಮೂವ್ ಆಗ್ಬೇಕು? 60% ಇದ್ರಲ್ಲಿ ಇಲ್ಲಿಂದ ಇಲ್ಲಿಗೆ ಬಿದ್ದಿರುವಾಗ ಹ್ಮ್. ಆಪ್ಷನ್ ಇನ್ ವ್ಯಾಲ್ಯೂ ಎಷ್ಟು ಮೂವ್ ಆಗ್ಬೇಕು? ಒಂದ್ ಪುಟ್ ಆಪ್ಷನ್ ಬೈ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ರೂಪಾಯಿ ಪುಟ್ ಆಪ್ಷನ್ ಇನ್ ವ್ಯಾಲ್ಯೂ ಅಪ್ರಿಶಿಯೇಟ್ ಆಗ್ಬೇಕು? ₹10. ಇಲ್ಲ, ಸ್ಪಾಟ್ ₹10 ಹೋಗಿದೆ ಕೆಳಗೆ. ಹಾ. ಆಪ್ಷನ್ ಸ್ಟ್ರೈಕ್ ಮೂವ್ ಆಗ್ಬೇಕು. ಇನ್ ದ ಮನಿ ಇದ್ರೆ ₹10 ಮೂವ್ ಆಗುತ್ತೆ. ಬಟ್ ಅಟ್ ದ ಮನಿ, ಎಟ್ ದಿ ಮನಿ ಅಟ್ ದಿ ಮನೇಲಿ ಒಂದು ₹5. ಡೆಲ್ಟಾ ಎಷ್ಟಿರುತ್ತೆ ಅಷ್ಟು ತಾನೆ? ಹೌದು, 0.5 ಇರುತ್ತೆ ಡೆಲ್ಟಾ. 0.5 ಇಂದ ಮನೆ ಹಾ. ಆಯ್ತು 0.6 0.7 ಆತರ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಮೂವ್ ಆಗಲ್ವಲ್ಲ? ಅದ್ ಹೆಂಗ್ ಮೂವ್ ಆಗುತ್ತೆ ಹೇಳಿ? ದೊಡ್ಡವ್ರ ಪೊಸಿಷನ್ ಹೆಂಗಿರುತ್ತೆ ಅದ್ರ ಬೇಸಿಸ್ ಮೇಲೆ ಮೂವ್ ಆಗುತ್ತೆ. ಹೌದು. ಸೊ ಸೇಮ್ ಮೂಮೆಂಟ್ ಸಿಗಲ್ಲ ಅಲ್ಲಿ. ಸಿಗಲ್ಲ. ಥಿಯರಿಟಿಕಲಿ ಆಸ್ ಪರ್ ಡೆಲ್ಟಾ 0.5 ಇದ್ರೆ ₹0.5 ಪರ್ ಇದು ಪಾಯಿಂಟಿಗೆ ಹೋಗ್ತಾ ಹೋಗುತ್ತೆ. ಹ್ಮ್ ಇಲ್ಲ ಅಂತ ಅಂದ್ರೆ ಇಂದ ಮನೆ ಹೋಯ್ತು ಅಂದ್ರೆ 0.6. ಗಾಮಾ ಬ್ಲಾಸ್ಟ್ ಆದ್ರೆ ₹100, ₹10. ಗಾಮಾ ಬ್ಲಾಸ್ಟ್ ಥಿಯರಿಲಿ ಇಲ್ಲ. ಎಲ್ಲಿ ಟ್ರ್ಯಾಪ್ ಮಾಡೋದು ಅಂದ್ರೆ ನೀವೇ ಹೇಳ್ತಿರಲ್ಲ, ನಿಮ್ದೇ ಥಿಯರಿ ಇದೆ ನೋಡಿ. ನಮ್ಮನ್ನ ಡಿಸೈನ್ ಮಾಡಿದ್ದಾರೆ, ಮಂಗ ಆಗಕ್ಕೆ ಡಿಸೈನ್ ಮಾಡಿದ್ದಾರೆ. ಔಟ್ ಆಫ್ ದ ಬಾಕ್ಸ್ ಇಲ್ಲ. ಎಲ್ಲಾ ಸರ್ ಇಷ್ಟು ನಾಲೆಡ್ಜ್ ಫ್ರೀ ಆಗಿ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ. ಅಂದ್ರೆ ತೋರಿಸ್ತಾ ಇದಾರೆ ಕ್ಯಾಂಡಲ್ ಅಂದ್ರೆ ಏನು, ಟ್ರೆಂಡ್ ಅಂದ್ರೆ ಏನು, ವೇವ್ ಅಂದ್ರೆ ಏನು, ಕೆಳಗಡೆ ಬಂದ್ರೆ ಏನ್ ಮಾಡ್ಬೇಕು, ಮೇಲಾದ್ರೆ ಏನ್ ಮಾಡ್ಬೇಕು, ಎಲ್ಲದೂ ಹೇಳ್ಕೊಡ್ತಾರೆ. ಆಕ್ಚುಲಿ ಅದು ವರ್ಕ್ ಆಗಲ್ಲ. ನಾವು ವರ್ಕ್ ಆಗಂತದೊಂದು ಹೇಳ ಹೇಳಿ ಸರ್. ಆಪ್ಷನ್ ಟ್ರೇಡರ್ಸ್ ಏನ್ ಮಾಡ್ತಾರೆ, ರಿಟೇಲರ್ಸ್ ಯಾಕೆ ಮೋಸ ಹೋಗ್ತಾರೆ ಅಂತ ಕೇಳ್ತಾರಲ್ಲ, ಹಾ. ಆಪರೇಟರ್ ಗಳಿಗೆ ಗೊತ್ತಿರೋದನ್ನ ಹೇಳ್ತೀನಿ. ನೀವು ಚಾರ್ಟ್ ನೋಡಿ ಅನಲೈಸ್ ಮಾಡಿ. ಇದು ಇಲ್ಲಿಂದ ಇಲ್ಲಿ ತನಕ ಬರುತ್ತೆ, ಹಾ. ಈ ಲೆವೆಲ್ ಇಂದ ಈ ಲೆವೆಲ್ಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತು, ಹಾ. ಹೌದಾ? ಹೌದು. ಇಲ್ಲಿಂದ
ಇಲ್ಲಿಗೆ ಈ ಲೆವೆಲ್ಗೆ ಈ ಕ್ಯಾಂಡಲ್ ಅಲ್ಲೇ ಬರುತ್ತೋ, ಇಲ್ಲಿ ಈ ಸ್ವಿಂಗ್ ಅಲ್ಲಿ ಬರುತ್ತೋ, ಈ ಸ್ವಿಂಗ್ ಅಲ್ಲಿ ಬರುತ್ತೋ, ಈ ಸ್ವಿಂಗ್ ಅಲ್ಲಿ ಬರುತ್ತೋ ಗೊತ್ತಿಲ್ಲ. ಹಾ ಟ್ರೇಡ್ ತಗೊಂಡಾಗಂತೂ ಇಲ್ಲಿಂದ ಈ ಲೆವೆಲ್ಗೆ ಹೆಂಗ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಹೌದು. ಇಲ್ಲಿಂದ ಇಲ್ಲಿಗೂ ಡಿಕೆ ಇದೆಯಾ ಮ್ಯಾಥಮೆಟಿಕಲಿ, ಥಿಯರಿಟಿಕಲಿ ಇಲ್ಲಿಂದ ಇಲ್ಲಿಗೂ ಬರೋ ಅಷ್ಟೊತ್ತಿಗೆ ಡಿಕೆ ಇದೆಯಾ? ಸಮ್ ಪಾರ್ಟ್ ಆಫ್ ಡಿಕೆ ಇದೆ. ಇದೆ ಇದೆ ಇದೆ. ಪ್ರೀಮಿಯಂ ಇದೆ ಅಂದ್ರೆ ಡಿಕೆ ಇದೆ. ಹೌದು. ಕ್ಯಾಲ್ಕುಲೇಷನ್ ಏನ್ ಮಾಡ್ತಾನೆ ರಿಟೇಲರ್? ಸೀದಾ ಇಲ್ಲಿ ಕ್ಯಾಲ್ಕುಲೇಷನ್ ತಗಂತಾನೆ. ನಾನು ಇಲ್ಲಿ ಪೊಸಿಷನ್ ಬಿಲ್ಡ್ ಮಾಡ್ತೀನಿ, ಇಷ್ಟು ಉದ್ದಕ್ಕೆ ಹಾಕಂತೀನಿ, ಇದನ್ನ ಇಲ್ಲಿ ತನಕ ಬರೋ ತನಕ ಕಾಯ್ತೀನಿ. ಇವನ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಇಲ್ಲಿಗೆ ಎಲ್ಗೋ ಸ್ಟಾಪ್ ಲಾಸ್ ಇಟ್ಟ, ಇಲ್ಲಿಗೆ ಇಲ್ಲಿಂದ ಬಂತು ಅಂತಂದು ಫೈನ್, ಅದನ್ನ ಒಪ್ಕೊಂತೀನಿ. ಆಪ್ಷನ್ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಮೂವ್ ಆಗ್ಬೇಕು ಅನ್ನಂಗೆ ಇವ್ನ್ ಕಾಯ್ತಾನೆ. ಕಣ್ಣಿಗೆ ಕಾಣ್ತಾ ಇದೆ. ಈಗ ನಿಮಗೆ ಥಿಯರಿ ಹೇಳಿದೆ, 1092ರಿಂದ 1082 ಬರ್ಬೇಕು ಅಂದ್ರೆ 10 ರೂಪಾಯಿ ಬೀಳ್ಬೇಕು. 10 ರೂಪಾಯಿ ಬಿದ್ದಿದ್ದಕ್ಕೆ ಆಪ್ಷನ್ 5 ರೂಪಾಯಿ ಹೇಳ್ಬೇಕು ಅಂತ. ಇವನು ಉದಾಹರಣೆಗೆ ಈ ಇದ್ರದ್ದು ಆಪ್ಷನ್ ಒಂದ್ 30 ರೂಪಾಯಿ ಇರುತ್ತೆ ಅನ್ಕೊಳ್ಳಿ. ಇವನ್ ಎಂಟ್ರಿ ತಗೊಳ್ವಾಗ 30 ರೂಪಾಯಿ ಇರುತ್ತೆ ATM ಪುಟ್ಟದು. ಇವನ್ ಇದು ಹೋಗಿ 35 ಆಗ ತನಕ ಅಂತ ಕಾಯ್ತಾ ಇರ್ತಾನೆ. ಅದ ಆತರ ಆಗಲ್ಲ. ಅದು 32, 33, 36, 33 ಅಷ್ಟೇ ಅದ್ರದ್ದು ಮೂವ್ಮೆಂಟ್. ಅಲ್ಲಿ ಸ್ಟಾಪ್ ಲಾಸ್ ಎಲ್ಲ ತೆಗೆದು ಸಿಸ್ಟಮ್ಗೆ ಹಾಕ್ಬಿಡ್ತಾರಲ್ಲ, ಫಸ್ಟ್ ಗೆ ಸಿಸ್ಟಮ್ಗೆ ಹಾಕೋದು ಸ್ಟಾಪ್ ಲಾಸ್. ಟಾರ್ಗೆಟ್ ಹಾಕ್ರ ಮರೆ, ಟಾರ್ಗೆಟ್ ಆರ್ಡರ್ ಕಾಣ್ಲಿ. ಎಕ್ಸ್ಚೇಂಜ್ಗೆ ನೀವು ಕಳಿಸ್ತಿದ್ದೀರ ಡೇಟಾ ಬ್ರೋಕರ್ ಮುಖಾಂತರ, ಆಯ್ತಾ? ಎಲ್ಲರದು ಆರ್ಡರ್ ಎಂಟರ್ ಆದಂಗೆನೆ ಕಾಣೋದು SL ಆರ್ಡರ್. SL ಎಲ್ಲಿದಾವೆ ಅಲ್ಲಿಗೆ ಹೋಗುತ್ತೆ, ಲಿಕ್ವಿಡಿಟಿ ತುಂಬಿಸ್ಕೊಂಡು ಜನಕ್ಕೆ ನೀವು 100 ಕ್ವಾಂಟಿಟಿ, 1000 ಕ್ವಾಂಟಿಟಿ, 1800, 900 ಈ ತರ ಟ್ರೇಡ್ ಮಾಡ್ತೀರಾ. ಕಾಮನ್ ಸೆನ್ಸ್. ನಿಮ್ಮ ಆರ್ಡರ್ ಎಲ್ಲಿದೆ ಅನ್ನೋದು, ನಿಮ್ SL ಆರ್ಡರ್ ಎಲ್ಲಿದೆ ಅನ್ನೋದು ಎಕ್ಸ್ಚೇಂಜ್ ಗೊತ್ತಿಲ್ವಾ? ಖಂಡಿತ. ಎಕ್ಸ್ಚೇಂಜ್ ಆ ಡೇಟಾ ಹೊರಗಡೆ ಕೊಡಲ್ಲ ಅಂತ ನೀವ್ ಹೆಂಗ್ ನಂಬ್ತೀರಿ? ತುಂಬಾ ಸಿಂಪಲ್ ಅಪ್ಪ. ನಾನು ಇನ್ನೂ ತುಂಬಾ ಸಿಂಪಲ್ ಆಗಿ ಕೇಳ್ತೀನಿ. ವೆರಿ ಕನ್ವೆನ್ಷನಲ್ ಥಿಂಗ್ಸ್. ಇದೊಂದು ಸಪೋರ್ಟ್ ಇಲ್ಲ ರೆಸಿಸ್ಟೆನ್ಸ್. ಪ್ರೈಸ್ ಹಿಂಗ್ ಬಂತು, ಹಿಂಗೆ ಬಂತು, ಹಿಂಗ್ ಅನ್ಕೊಂಡ್ ಬಂತು. ಇಲ್ಲಿಂದ ಬಂದು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಹಿಂಗ್ ಹೋಗುವಾಗ ಇಲ್ಲಿ ಎಂಟ್ರಿ ತಗೋ, ಇಲ್ಲಿ SL ತಗೋ ಅನ್ನೋದನ್ನೇ ತಾನೇ ಪ್ರತಿಯೊಬ್ರು ಹೇಳೋದು. ಇಲ್ಲಿಂದ ಬ್ರೇಕ್ಔಟ್ ಆಗುವಾಗ ಎಂಟ್ರಿ ತಗೊಳಪ್ಪ, ಇಲ್ಲಿಂದ SL ತಗೊಳಪ್ಪ ಅಂತ ಹೇಳ್ತಾನೆ. ನಾನೊಬ್ಬ ಆಪರೇಟರ್, ನಾನೊಂದು 10 ಲಕ್ಷ ಕ್ವಾಂಟಿಟಿ ಬೈ ಮಾಡ್ಬೇಕು. ನನಗೆ 10 ಲಕ್ಷ ಕ್ವಾಂಟಿಟಿ ಇಲ್ಲಿ ಬೈ ಹೊಡೆದ್ರೆ ಅದೋಗಿ ಇಲ್ಲಿ ಬೈ ಆಗುತ್ತೆ. ನನಗದ್ ಬೇಡ. ಸೊ ನಾನೇನ್ ಮಾಡ್ತೀನಿ, ಈ ಪ್ರೈಸ್ ಹಿಂಗ್ ಬಂದು ಹಿಂಗೆ ಆಡುವಾಗ ನಾನು ಹೋಗಿ ಹಿಂಗ್ ಅನ್ಸ್ಬಿಟ್ಟು ಹಿಂಗ್ ಹೋಗ್ತೀನಿ. ಈ ತರ ಆಗಲ್ವಾ? ಏನಿಲ್ಲ, ನನಗೆ 10 ಲಕ್ಷ ಕ್ವಾಂಟಿಟಿ SL ಸಿಕ್ತು. ಬ್ರೇಕ್ಔಟೇ ಕೊಟ್ಟ ಮೇಲೆ ಕರ್ಕೊಂಡು ಹೋಗ್ತಾರೆ. ಸಾರಿ, ಇದು ಇನ್ನೊಂಚೂರು ಹಿಂಗೋಗಿ ಹಿಂಗ್ ಬರುತ್ತೆ. ಇಲ್ಲಿ ಎಂಟ್ರಿನೂ ಆಯ್ತು, ಇಲ್ಲಿ SL ಸಿಕ್ತು, ನನಗ್ ಲಿಕ್ವಿಡಿಟಿ ಕ್ಯಾಪ್ ಆಯ್ತು, ನಾವು ಹೋದೆ ಮೇಲೆ. ಮತ್ತೆ ಇಲ್ಲಿ ನೀವೇನ್ ಮಾಡ್ತೀರಿ, ಕಾಲ್ ಸೈಡ್ SL ತಗೊಂಡಿದ್ದಕ್ಕೆ ಬೇರೆ ಆಯ್ತಲ್ಲ, ಆಯ್ತಲ್ಲ, ಇಲ್ಲಿ ಕೆಳಗ್ ಬಿಟ್ಟಿಗೆ ಪುಟ್ ತಗೊಂಡ್ ಆಯ್ತು ಕಾಲ್ ಎಕ್ಸಿಟ್. ಇಲ್ಲಿ SL ಕೊಟ್ಕೊಂಡು, ಇಲ್ಲಿಗೆ SL ಕೊಟ್ಕೊಂಡು ಎಂಟ್ರಿ ತಗೊಂಡಾಯ್ತು. ಪ್ರೀವಿಯಸ್ ಐಗೆ ಈಗ ಹಿಂಗ್ ಬಂದೆ. ಜನರಲ್ ಕನ್ಸೆಪ್ಷನ್ ಇರೋದು ಹಿಂಗ್ ಹೋಗುವಾಗ ಇಲ್ಲಿಗೆ ಎಂಟ್ರಿ ಬರ್ಬೇಕು, ಇಲ್ದಿದ್ರು ಕೆಳಗೆ SL ಅಂತ. ಇದೇ ಹೋಗಿ ಹಿಂಗ ಆಗ್ಬಿಟ್ಟು ಹಿಂಗಾಗಿದ್ದು ವಾಪಸ್ ಇಲ್ಲಿಗೆ ಬಂತು ಅಂದ್ರೆ ಅದು ಯಾವ್ದು ಏನ್ ಸಾಧಾರಣ ಸ್ಪೀಡ್ ಅಲ್ಲಿ ಬರಲ್ಲ, ತುಂಬಾ ಸ್ಪೀಡ್ ಆಗಿ ಬೀಳುತ್ತೆ. ಅದು ಇನ್ನೊಂದು ಸರ್, ಇದಕ್ಕೇನೆ ಒಂದ್ ವೇವ್ ಬರೀರಿ ತೋರಿಸ್ತೀನಿ. ಹಿಂಗೊಂದ್ ವೇವ್ ಇರುತ್ತೆ, ಅದು ಪಾಪ ಅದ್ರ ಪಾಡಿಗೆ ಅದು ಹೋಯ್ತೈತೆ, ಹಿಂಗೆಲ್ಲಾ ಆಡ್ಕೊಂಡ್ ಹೋಯ್ತಾ ಇರುತ್ತೆ ಅನ್ಕೊಳ್ಳಿ. ಇಷ್ಟಪಟ್ಟು ಅದ್ರ ಟ್ರೆಂಡ್ ಲೈನ್ ಹಾಕ್ತಾರೆ. ಅದ್ ಕೂರ್ತಾರಲ್ಲ, ಆದ್ರೂ ಕನೆಕ್ಟ್ ಮಾಡಿ ಟ್ರೆಂಡ್ ಲೈನ್ ಹಾಕ್ತಾರೆ. ಅಂದ್ರೆ ಮಾರ್ಕೆಟ್ ಇಲ್ಲಿಂದಾನೇ ಮೂವ್ ಆಗುತ್ತೆ ಅಂತ. ಇಲ್ಲ ಎಂಟ್ರಿ ಅವ್ರಿಗೆ ಗೊತ್ತಿಲ್ಲ ಟ್ರೆಂಡ್ ಲೈನ್ ಹಾಕೊಂಡವ್ರೆ ಅಂತ. ಟ್ರೆಂಡ್ ಲೈನ್ ಹಾಕೋದು ಆ ಪ್ರೈಸಿಗೆ ಬಂದಂಗೆನೆ ರಿಜೆಕ್ಷನ್ ಇಲ್ಲ ಇದ್ ಬರೋದು ಏನಕ್ಕೆ ಹೇಳಿ? ಅಲ್ಲಿ ಎಂಟ್ರಿ ಪ್ಯಾಟರ್ನ್ ಕ್ರಿಯೇಟ್ ಮಾಡಕ್ಕೆ. ಈಗ ಒಂದ್ ಪುಟ್ ತಗೊಂಡು ಸಿಗಾಕೊಂಡ್ಬಿಟ್ಟಿದ್ದಾನೆ ಬೆಳಿಗ್ಗೆ ಒಬ್ಬ ಹುಡುಗ. ಅವನಿಗೆ ಹೋಗಿ ಮಾರ್ಕೆಟ್ ಹಿಂಗ್ ಆಗ್ತಾ ಇರುತ್ತೆ, ಹಿಂಗ್ ವೇವ್ ಫಾರ್ಮ್ ಮಾಡ್ತಾ ಇರುತ್ತೆ. ಹಿಂಗಾದಾಗ ಅವನಿಗೆ ಬೇಜಾರಾಗುತ್ತೆ, ಹಿಂಗಾದಾಗ ಅವನಿಗೆ ಖುಷಿ ಆಗುತ್ತೆ. ಕೇಳಿ, ಹಿಂಗಾದಾಗ M, ಹಿಂಗಾದಾಗ W.
ಡಬ್ಲ್ಯೂ. ಅವ್ನ್ ನನ್ ಪ್ಯಾಟರ್ನ್ ಆಯ್ತು 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 ಅಂತಾನೆ. ಅದ್ ಹಿಂಗ್ ಹೋಗ ಆಯ್ತು. ಅದೇನ್ ಸಾಧಾರಣ ಹಿಂಗ್ ಸುಮ್ನೆ ಹೋಗಲ್ಲ. ಅದ್ ಹೆಂಗ್ ಹೋಗುತ್ತೇಳಿ ಹಿಂಗ್ ಬಂದು ಹಿಂಗದ ಖುಷಿ ಹಾ. ಬೇಜಾರು, ಮತ್ ಖುಷಿ ಬೇಜಾರು, ಮತ್ತೆ ಖುಷಿ ಆಯ್ತು. ಹ್ಮ್. ಚೂರಿ ಸಲ ಹಿಂಗ್ ಚಮಕ್ ಕೊಡುತ್ತೆ. ತಗೋ 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 ಅಂತ. ಅಲ್ಲ ಇಲ್ಲಿ ಎಂಟ್ರಿ ಆದವ್ರದ್ದು ಹೆಸರು ತಿನ್ನಕ್ಕೆ ರಪ್ಪ ಅಂತ ಮತ್ತೆ ಆಗೋದು ಯಾವಾಗ ನೀವು ಆಯ್ತು. ನೀವು ಈ ರೇಂಜ್ ಗಳಿರ್ತಾವಲ್ಲ, ಹಾ. ಎನಿ ರೇಂಜ್ ಫಾರ್ ದಟ್ ಮ್ಯಾಟರ್, ಈ ತರ ಒಂದು ರೇಂಜ್ಗಳು ಹಿಂಗೆ ಪ್ರೈಸ್ ಓಡಾಡ್ತಾ ಇದೆ, ಟ್ರೆಂಡ್ ಲೈನ್ ಹಾಕಿದೀವೋ ಹಾಕಿಲ್ವೋ, ಅದ್ ಹಿಂಗ್ ಬಂದು ಚಮಕ್ ಕೊಟ್ಟೆ ಹಿಂಗ್ ಹೋಗೋದ್ ಮೇಲೆ ಹೌದು. ರಿಟ್ರೇಸ್ಮೆಂಟು ತಗೊಳೋದು. ಬುಕ್ಸ್ ಅಲ್ಲಿ ಎಲ್ಲ ಬರ್ದಿಟ್ಕೊಂಡಿರ್ತಾರೆ, ಹಾ. ಇದು ಫ್ಲಾಗ್ ಅಂಡ್ ಪಾಲ್, ಇಲ್ಲಿ ಲೆಂತ್ ಏನಿದೆ ಅಷ್ಟೇ ಲೆಂತ್ ಮೇಲೆ ಹೋಗುತ್ತೆ. ಅದು ಹೋಗಲ್ಲ ಅಣ್ಣ, ಹಂಗೆ ಹೋಗುತ್ತೆ ಒಪ್ಕಂತೀನಿ, ಮೀಟರ್ ರೇಟ್ ತಗೊಂಡಾಗ ಹೋಗಲ್ಲ. ಇದು ತುಂಬಾ ಡೀಪ್ ಆಯ್ತು. And ಇನ್ನೊಂದು ಕರೆಕ್ಟ್ ಆಗಿ ಇದು ರೀಟೆಸ್ಟ್ ಸ್ಕ್ಯಾಮ್ ಇದೆಯಲ್ಲ, ಇಷ್ಟೆಲ್ಲ ಅದೆಲ್ಲ ಅಲ್ಲ, ಸುಳ್ಳು ಅದೆಲ್ಲ. ಹಿಂಗೆ ಇದ್ರಲ್ಲಿ ಇಟ್ಕೊಂಡು ಇಲ್ಲಿ ನೋಡಿ ನೀಟಾಗಿ ರೀಟೆಸ್ಟ್ ತಗೊಂಡಿದೆ, ಹಿಂಗೆ ಆಡ್ಕೊಂಡು ಬಂದು ಇದು ವಾಪಸ್ ನಂಗೆ ಹೋಗ್ತೀನಿ ಅಂತ ಹೇಳಿ ರೀಟೆಸ್ಟ್ ತಗೊಂಡು ಇದಾಯ್ತು. ಇದು ನಮ್ಗೆ ಯಾವಾಗ ಕಾಣತ್ತೆ ಹೇಳಿ? ಮಾರ್ಕೆಟ್ ಮುಗಿದ್ಮೇಲೆ. ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಮಾತ್ರ ಕಾಣೋದು ಇದು ಈ ಐಟಮ್. ಅದೇ ಈ ಕೆಲವು ಈ ಇದಿರ್ತಾವಲ್ಲ ಎಂತವಂತವೆ, ನೀವು ಕರೆಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡೋ ಅಂತದ್ದು ನೋಡ್ಬೇಕು ಅಂದ್ರೆ ಹ್ಮ್. ನಿಫ್ಟಿ ಬೀಸ್ ಅಂತ ಇದೆ, ಹಾ. ನಿಪ್ಪನ್ ಇಂಡಿಯಾದದ್ದು ETF ಗಳು. ಹೌದೌದು. 15 ನಿಮಿಷಕ್ಕೆ ಹಾಕೊಳ್ಳಿ. ಹಾ. ನಿಮಗೆ ಥಿಯರಿ ಹ್ಮ್. ಏನ್ ನಡೆಯುತ್ತಲ್ಲ ಹಾ. ಅದೇ ಇಲ್ಲೂ ನಡೆಯುತ್ತೆ. ಅಂದ್ರೆ ರೂಲ್ ಪ್ರಕಾರ ಓಡಾಡುತ್ತೆ ಅಂತ. ಹಾ. ಕೆಲವೊಂದ್ಸಲಿ ಆಪ್ಷನ್ಸ್ ಈಗ ಸ್ಟ್ರಾಡಲ್ ಎಲ್ಲ ಮಾಡ್ಕೊಂಡು ಕೂತಿರ್ತೀವಿ, ಹೆಂಗೆ ಸೆಲ್ಲಿಂಗ್ ಹೊಡಿತಾ ಇರ್ತಾರೆ ಅಂತಂದ್ರೆ ಹಾ. ಈ ಆಪ್ಷನ್ ಪ್ರೀಮಿಯಂಗಳು ಮೂವ್ ಆಗಲ್ಲ, ನಮ್ದು ಇಂಡೆಕ್ಸ್ ಓಡ್ತಾ ಇರುತ್ತೆ ಹಾ. ನಮ್ ಡೈರೆಕ್ಷನ್ ಅಲ್ಲಿ, ಹೌದು. ಆಪ್ಷನ್ ಪ್ರೀಮಿಯಂ ಓಡಾಡಲ್ಲ. 100 ಪಾಯಿಂಟ್ ಹೋಗಿರುತ್ತೆ, ಇಲ್ಲಿ 20 ರೂಪಾಯಿ ಹೇಳಲ್ಲ. ಎಕ್ಸ್ಪೈರಿ ದಿನನೇ ಮತ್ತೆ ಹಾ. ಬಾಯಿಗೆ ಬರುತ್ತೆ ಅಂತಾರಲ್ಲ, ಬಾಯಿಗೆ ಬರೋ ದಿನನೇ ಹಂಗ್ ಮಾಡ್ತಾರೆ. ಅಂಡ್ ಇನ್ನೊಂದ್ ನೋಡಿ, ಎಕ್ಸ್ಪೈರಿ ಎಲ್ಲ ಮುಗಿದ್ಮೇಲೆ ಮೊಮೆಂಟಮ್ ಅವತ್ ಕೊಡುತ್ತೆ. ಹೌದು. ಎಕ್ಸ್ಪೈರಿ ದಿನ ಈಗ ಮಾರ್ಕೆಟ್ ಓಪನ್ ಆಯ್ತು ಅಂದ್ರೆ ಅದ್ ಅಬ್ಸರ್ವ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಮ್ಯಾಕ್ಸಿಮಮ್ ಈಗ ಒಂದು 15 ನಿಮಿಷದ ಕ್ಯಾಂಡಲ್ ಆಯ್ತಾ ಇದ್ರೊಳಗಡೆನೆ ಆಟ ಆಡುತ್ತೆ ಇಷ್ಟೇ. ಹಿಂಗ ಆಗ ಲಾಸ್ಟ್ ಎಲ್ಲಾರು ಸುಸ್ತಾದ್ಮೇಲೆ ಒಂದ್ ಕಡೆಗೆ ಹಿಂಗ್ ಬೀಳಿಸ್ತಾರೆ. ಹ್ಮ್. ನೀವು ಆಪರೇಟರ್ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಡಾರ್ಕ್ ಟ್ರೂತ್ ಅಂತ ಕೇಳಿದ್ರಲ್ಲ, ಹಾ. ಜನಕ್ಕೆ ಇಷ್ಟ ತನಕ ಕೇಳಿಸ್ಕೊಂಡವ್ರಿಗೆ ಇರ್ರಿಲೆವೆಂಟ್ ಅನ್ಸ್ಬೋದು. ಹಾ. ಆಪರೇಟರ್ಗಳು ಆಟ ಆಡೋದೇ ನಮ್ಮ ಸೈಕಾಲಜಿ ಮೇಲೆ. Yes. ನಾವ್ ಏನ್ ಕಲ್ತಿದೀವಿ ಅನ್ನೋದು ನಮಗೆ ನಾಲೆಡ್ಜೇ ಇಲ್ಲ. ನಮಗೆ ಫೀಡ್ ಮಾಡಿರೋದು ಅವರು. ಎಷ್ಟ್ ಮಾರ್ಕೆಟಿಂಗ್ ಮಾಡಿದಾರೆ ಸರ್, ಫ್ರೀ ಆಗಿ ಸಿಗ್ತಾ ಇದೆ ಎಲ್ಲದನ್ನು, ಫ್ರೀ ಆಗಿದೆ ಅಂತ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಯೂಟ್ಯೂಬ್ ಯೂನಿವರ್ಸಿಟಿ ಪಾಸ್ ಆಗಿ ಬಂದ್ಬಿಡ್ತಾರೆ, ಮಾರ್ಕೆಟ್ ಅಲ್ಲಿ ಫೇಲ್ ಆಗ್ತಾರೆ. ಆಕ್ಚುಯಲ್ ಥಿಂಗ್ಸ್ ಇವ್ರುಗಳೆಲ್ಲ ಎಂತದ್ದು ಇನ್ಫ್ಲೂಯೆನ್ಸ್. ಗಳೆಲ್ಲ ಸ್ಟಾಕ್ ಇದ್ರಲ್ಲಿ ಮಾಡಿದ್ರು, ಇನ್ನೊಂದ್ ಮಾಡಿದ್ರು, ಇನ್ಸೈಡರ್ ಟ್ರೇಡಿಂಗ್ ಮಾಡಿದ್ರು. ನೀವು ಅವ್ರನ್ನೇ ಯಾಕಣ ಫಾಲೋ ಮಾಡ್ತೀರಾ? ನಮ್ಗೆ ಯಾರೋ ಹೇಳಿದ್ರು, ನಾವು ಸಣ್ಣ ಹುಡುಗರು ಇದ್ದಾಗ ಅಮಿತಾಬ್ ಬಚ್ಚನ್ ಯಾವ್ದೋ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಂತೆ. ಕಂಪ್ನಿ 555 955 ಎಲ್ಲ ಮುಳುಗಡೆ ಆಗಿದೆ, ಝೀರೋ ಆಗೋಗಿದೆ, ಡಿಲಿಸ್ಟ್ ಆಗೋಗಿದೆ ಅದೀಗ. ಬಿಡಿ ಅದ್ ಬೇಡ. 555 ಮೇಲೆ ಮಾಡಿ ಕೋಟ್ಯಾಂತರ ರೂಪಾಯಿ ದುಡಿದ್ರು. ರಾಕೇಶ್ ಜುಂಜುನ್ವಾಲಾ ಪ್ರೊಫೆಷನಲ್, ಒಪ್ಕತೀನಿ, ಪ್ರಪಂಚಕ್ಕೆ ಗೊತ್ತವನ್ ಯಾರು ಅಂತ. ಅವ್ನ್ ತಗೊಂಡಿದ್ದನ್ನ ತಗೊಳ್ಳಿ ಜನ. ಹೌದು. ಈಗ ಅಮಿತಾಬ್ ಬಚ್ಚನ್ ತಗೊಂಡ, ಅರ್ಷದ್ ವಾರ್ಸಿ ತಗೊಂಡ ಅಂತ ನಾವು ಹೋಗಿ ತಗೊಳ್ಳೋದು ಏನ್ ಬುದ್ಧಿವಂತಿಕೆ? ಶಾರುಖ್ ಖಾನ್ ಬರೀ ಫೇಮಸ್ ಇಂಡಿಯನ್ ಇದು ಅಂತಂದು ಅವ್ನು ಕ್ರಿಕೆಟ್ ಆಡಕ್ ಕಳ್ಸಿದ್ರೆ ಆಗತ್ತಾ? ಕರೆಕ್ಟ್ ಸರ್. ಇನ್ನೊಂದು ಅದು ಬುಲ್ಡೋಸರ್ ಕತೆ ಹೇಳಿ ಸರ್. ಹಾ, ರೋಡಲ್ಲಿ ಆಕ್ಚುಲಿ ಅದು ಜನಕ್ಕೆ ನೀಟಾಗಿ ಅರ್ಥ ಆಗಂಗೆ ಹೇಳಿ ಸರ್, ನಾರ್ಮಲ್ ಪೀಪಲ್ಗೆ. ಈ ಬುಲ್ಡೋಸರ್ದು ಎಕ್ಸಿಲರೇಟರ್ ಸರಿ ಇರೋದಿಲ್ಲಂತೆ. ಹಂಗೆ ಸುಮ್ನೆ ಈ ಟ್ಯೂಬ್ಲೈಟ್ ಆನ್ ಆಫ್ ಆಗುತ್ತಿಲ್ಲ ಮುಂಚೆ ಹಳೆವು,
ಹಾ. ಈ ತರ ಎಲ್ಲ ರೋಡಲ್ಲೆಲ್ಲ ಚಿಲ್ಲರೆ ಕಾಸು ಬಿದ್ದಿತ್ತಂತೆ. ಹಾ. ಇದು ರೋಡ್. ಹಾ. ಈ ಕಡೆಯಿಂದ ವೆಹಿಕಲ್ ಹೋಗ್ತಾ ಇರ್ತಾರೆ, ಈ ಕಡೆಯಿಂದ ಬುಲ್ಡೋಸರ್ ಬರ್ತಾ ಇರುತ್ತೆ. ಓಕೆ. ಬುಲ್ಡೋಸರ್ ಹಿಂಗ್ ಬರ್ತಾ ಇರುತ್ತೆ. ಬುಲ್ಡೋಸರ್ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ಬುಲ್ಡೋಸರ್ ಅಂದ್ರೆ ಸ್ಲೋ ಅಲ್ಲ ಯಾವಾಗ್ಲೂ. ಗೊತ್ತು. ಇದು ಫಾಲ್ಟಿ ಬುಲ್ಡೋಸರ್. ಹಾ. ಅಲ್ಲ ಸಾರಿ, ರೋಡ್ ರೋಲರ್, ಬುಲ್ಡೋಸರ್ ಅಲ್ಲ. ಹಾ. ಇಲ್ಲಿ ಜನ ನಿಂತಿರ್ತಾರಂತೆ, ಯಾರೋ ಸೆಲ್ಲರ್ಸ್ ಎರಡು ಸೈಡ್. ಎರಡೂ ಸೈಡ್ ನಿಂತಿರ್ತಾರಂತೆ. ಹಾ. ಒಂದ್ ಸೈಡ್ ಕಾಲು, ಒಂದ್ ಸೈಡ್ ಪುಟ್ಟು, ರೋಡಿಂದ ಆ ಸೈಡ್ ಕಾಲು, ಈ ಸೈಡ್ ಪುಟ್ಟು ಅನ್ಕೊಳ್ಳಿ. ಹಾ. ಇವ್ರಿಗೇನು ಚಾಲೆಂಜ್ ಅಂದ್ರೆ ಹಾ. ಇಲ್ಲಿಂದ ಓಡೋದು, ಓಡೋಗಿ ಚಿಲ್ಲರೆ ಕಾಸು ಹಾಕೊಂಡು ಓಡ್ ಬರೋದು. ಆ ಟೈಮಲ್ಲಿ ಏನಾದ್ರು ಬುಲ್ಡೋಸರ್ ಬಂದ್ ಗುದ್ದಿದ್ರು ಹೋಯ್ತು. ಹಾ. ಅದು ಸೆಲ್ಲರ್ಸ್ ಕತೆ ಆಯ್ತು. ಹ್ಮ್. ಬೈಯರ್ಸ್ ಬೈಯರ್ ರೋಡಲ್ಲಿ ವೀಲಿಂಗ್ ಮಾಡತ್ತ. ಅವ್ರು ವೀಲಿಂಗ್ ಮಾಡ್ಕೊಂಡ್ ಬರ್ತಾರೆ, ಬೈಕಲ್ಲಿ ಒಯ್ ಅಂತ ವೀಲಿಂಗ್ ಮಾಡ್ಕೊಂಡ್ ಬರ್ತಾರೆ. ವೀಲಿಂಗ್ ಮಾಡ್ಕೊಂಡು ಕೆಳಗಡೆ ಕೈ ಹಾಕೊಂಡು ಚಿಲ್ಲರೆ ಕಾಸು ಹಾಕೊಂಡು ಓಡೋದು. ಕ್ರೇಜಿ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಅರ್ಥ ಆಗತ್ತೆ ಇದು. ಇಮ್ಯಾಜಿನೇಷನ್ ಹೆಂಗೆ ಅಂದ್ರೆ, ಚಕ್ರ ಹಿಂದ್ಗಡೆದು ನೆಲದ ಮೇಲೆ, ಹಾ. ಅವ್ನ್ ಲೆಫ್ಟ್ ಹ್ಯಾಂಡ್ ಅಲ್ಲ ಸಾರಿ ರೈಟ್ ಹ್ಯಾಂಡ್ ಆಕ್ಸಿಲೇಟರ್, ಬೈಕು ಆಕಾಶ ಮುಖ ಮಾಡ್ಕೊಂಡು ನೋಡ್ತಾ ಇದೆ. ಹಾ. ಎಡದೇ ಕೈಯಲ್ಲಿ ಕೆಳಗಡೆ ರೋಡಿಗೆ ಉಜ್ಜಿದ್ರು ಕೈ ಗಾಯ. ಅಲ್ಲೇನ್ ನೋಟಿನ್ ಕಂತ ಇಲ್ಲ, ಚಿಲ್ಲರೆ ಕಾಸೆ ಇರೋದು. Let it be. ಹಾಯ್ಕೊಂಡು ಹೋಗೋದು, ಸ್ಪೀಡಾಗಿ ಹೋಗೋದು. ಮತ್ತೆ ಹಾ. ಅದ್ರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಕ್ಯಾಲ್ಪರ್ ಸೆಂಡ್ ಮಾಡ್ತಾರಲ್ಲಿ ಅಂತ. ಬೈಯರ್ಸ್ ಎಲ್ಲರೂ ಸ್ಕ್ಯಾಲ್ಪರ್ಸ್. ರಾಕೆಟ್ ಕಟ್ಕೊಂಡು ಓಡಾಡ್ತಿರ್ತಾರೆ ಅಂತ. ಬುಲ್ಡೋಸರ್ಗಾದ್ರೂ ಕುತ್ಕೊಂಡ್ರು ಇಲ್ಲ ಹಾಕೋ ಹೋದ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸರ್.